ಹುಡುಗನ ಜೀವ ಕಾಪಾಡಿ. ಅರೆ 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 ಮತ್ತೆ ಹೃದಯ ಹಾಡಿತು ತಂತಾನೆ. ಹೇ ಖುಷಿ ಖುಷಿಯಾಗಿ ಮತ್ತೆ ಹೃದಯ ಹಾಡಿತು ತಂತಾನೆ. ಅರೆ 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 ನಗುತ್ತಾಳೆ ನೋಡಿ ಇದೊಂದು ಹೃದಯವ ದರೋಡೆ ಮಾಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಶ್ರಮಜೀವಿಗಳ ಹಾರ್ಟ್ ಬೀಟ್ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ಸ್ವಾಗತ ಸುಸ್ವಾಗತ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ನೀರು ಹರಿದ್ರೆ ಹೋಯ್ತು, ಟೈಮ್ ಕಳೆದ್ರೆ ಹೋಯ್ತು. ಕಳಿಯೋದನ್ನ ತಡೆಯೋಕ್ಕಾಗಲ್ಲ, ಬೆಳೆಯೋದನ್ನು ನಿಲ್ಸಕ್ಕಾಗಲ್ಲ. ನಮ್ಮ ಈ ವೇದಿಕೆಯಲ್ಲಿ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ, ಬರೀ ಇನ್ಕಮಿಂಗ್ಗೆ ಬರೀ ಪಡ್ಕೊಳ್ತಾ ಇರೋದಷ್ಟೇ. ಬೆಳೀತಾ ಹೋಗುತ್ತೆ ಗರಿ ಗರಿ ನೋಟು, ಪ್ರತಿ ಮಿನಿಟು ಇಲ್ಲೇ ಸೂಪರ್ ಮಿನಿಟ್. ನಿಮ್ಮ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಅಮೇರಿಕಾಗ ಒಂದು ಟೈಮು, ನಮ್ಮ ಇಂಡಿಯಾಗ ಒಂದು ಟೈಮು, ಜಪಾನ್ಗೆ ಒಂದು ಟೈಮು, ಚೀನಾಗ ಒಂದು ಟೈಮು, ಒಬಾಮಾಗ ಒಂದು ಟೈಮು, ಮೋದಿಗೆ ಇನ್ನೊಂದು ಟೈಮು, ಯಡಿಯೂರಪ್ಪ ಅವ್ರಿಗೊಂದು ಟೈಮು, ಸಿದ್ದರಾಮಯ್ಯ ಅವ್ರಿಗೊಂದು ಟೈಮು. ಅದು ರಾಜಕೀಯ. ಇದು ಸೂಪರ್ ಮಿನಿಟ್. ಇಲ್ಲಿ ಈಗ ಬಂದಿದೆ ರಾಜಕಾರಣಿಗಳಿಗೂ ಟೈಮು. ಇವತ್ತು ನಮ್ಮ ವೇದಿಕೆಗೆ ಒಬ್ಬರು ಸೂಪರ್ ರಾಜಕಾರಣಿ ಬಂದು ಆಟ ಆಡ್ತಿದ್ದಾರೆ. ನಮ್ಮ ಸೂಪರ್ ಮಿನಿಟಲ್ಲಿ ಆಡೋ ಮೊದಲನೇ ರಾಜಕಾರಣಿ ಯಾರು ಯಾರು? ಲೆಟ್ ಅಸ್ ವೆಲ್ಕಮ್ MP ರೇಣುಕಾಚಾರ್ಯ. ಏನು ಎಂಟ್ರಿ ಕೊಟ್ರಿ ಸರ್? ಫುಲ್ಲು ಜೋಶು, ಫುಲ್ಲು ಎನರ್ಜಿ, ಬಿಗ್ ಸ್ಮೈಲ್, ದೊಡ್ಡ ನಗುವಿಂದ ಬಂದಿರ ನಿಮಗೆ ನಮ್ಮ ಸೂಪರ್ ಮಿನಿಟ್ಗೆ ಸ್ವಾಗತ ಸುಸ್ವಾಗತ. ನಾನು ಸೂಪರ್ ಮಿನಿಟ್ ಕಾರ್ಯಕ್ರಮ ಭಾಗವಹಿಸಿದ್ದು ಗೆಲುವು ಸೋಲು ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿ. ನನ್ನ ನಿಜ ಜೀವನದಲ್ಲಿ ಅಷ್ಟೇ, ರಾಜಕಾರಣದಲ್ಲಿರ್ಬೋದು, ಆಟದಲ್ಲಿರ್ಬೋದು, ಎರಡನ್ನೂ ಸಮಾನ ಸ್ವೀಕಾರ ಮಾಡಿದ್ದೀನಿ ಸರ್. ಬಟ್ ನಾನು ಒಂದು ಹೇಳ್ತೀನಿ ಸರ್, ಹೇಳಿ. ನೀವು ನಮಗೆ ಹೊನ್ನೊಳ್ಳಿ ಜನತೆಗೆ ಒಂದು ಮೋಸ ಮಾಡಿದ್ದೀರಾ, ಇಡೀ ಕರ್ನಾಟಕಕ್ಕೆ ಒಂದು ಮೋಸ ಮಾಡಿ. ನಾನು ಮೋಸ ಮಾಡಿದ್ರೆ ಹೇಳಿ ನೋಡೋಣ. ನಾನು ಹೇಳಿದ್ಮೇಲೆ ನೀವು ಇಲ್ಲ ಅನ್ನಕ್ಕೆ ಚಾನ್ಸೇ ಇಲ್ಲ. ನಾನು ಖಂಡಿತ ಮೋಸ ಮಾಡಿಲ್ಲ. ಮಾಡಿದ್ದೀರಾ? ಮಾಡಿಲ್ಲ. ಮಾಡಿದ್ದೀರಾ? ಮಾಡಿಲ್ಲ. ಮಾಡಿರೋದು ನಾನು ಹೇಳ್ತೀನಿ, ಮಾಡೇ ಇಲ್ಲ. ನಾನು ಹೇಳ ಯಾವುದು ಅಂತ? ಅನೇಕ ಜನಪರವಾದ ಒಳ್ಳೆ ಕೆಲಸಗಳು ಮಾಡಿದ್ದೀನಿ. ನಾನು ಹೇಳ ಏನು ಅಂತ ಹೇಳಿ. ನಿಮ್ಮ ಹೆಸರು MP, ಗೆದ್ದಿರೋದು MLA, ಎಲ್ಲ ಕರೆಯೋದು MP ಅಂತ. ಯಾಕೆ ಹೇಳಿದೆ ಅಂದರೆ ನಮ್ಮ ರೇಣುಕಾಚಾರ್ಯ ಅವರ ಪೂರ್ತಿ ಹೆಸರು MP ರೇಣುಕಾಚಾರ್ಯ. ಆದರೆ ಇವ್ರು ಗೆದ್ದಿರೋದು MLA ಎಲೆಕ್ಷನ್ನು. ಇನ್ಮೇಲೆ MLA ರೇಣುಕಾಚಾರ್ಯ ಶಾಸಕ. ನಮ್ಮ ರೇಣುಕಾಚಾರ್ಯ ಅವರು ಸ್ಟೇಜ್ ಮೇಲೆ ಬಂದಮೇಲೆ ಫುಲ್ಲು ಜೋಶು, ಎನರ್ಜಿ ಎಲ್ಲ ಬಂದ್ಬಿಟ್ಟಿದೆ. ಅವರು ಎಲ್ಲದಕ್ಕೂ ಸಿದ್ಧ ಅಂತ ಹೇಳ್ತಿದ್ದಾರೆ. ಈಗ ನೀವು ಬಂದ್ಬಿಟ್ಟಿದ್ದೀರ. ನೀವು ಈ ಪೊಲಿಟಿಕ್ಸಲ್ಲಿ, ರಾಜಕೀಯದಲ್ಲಿ ಆಗಲಿ, ನಿಮ್ಮ ಕ್ಷೇತ್ರದಲ್ಲಾಗಲಿ ಎಲ್ಲರಿಗೂ ಎನಿಮೀಸು, ಶತ್ರುಗಳು ಇದ್ದೇ ಇರ್ತಾರೆ. ಬೇಕಾದಷ್ಟು ಎದುರಾಳಿಗಳು ನೋಡಿದ್ದೀರಾ ನೀವು, ಕಾಮನ್ ಅಲ್ವಾ? ಸಹಜ. ಇವತ್ತು ಈ ಸೂಪರ್ ಮಿನಿಟಲ್ಲಿ ನಿಮ್ಮ ಎದುರಾಳಿ ಯಾರು ಅಂತ ನೋಡೋ ಸಮಯ. ಖಂಡಿತ ಕರಿಯೋಣ. ಎಸ್. ನಮ್ಮ ರೇಣುಕಾಚಾರ್ಯ ಅವರು ಬಂದಮೇಲೆ ಫುಲ್ ಎನರ್ಜಿಲಿದ್ದಾರೆ. ಸೊ ಆ ಎನರ್ಜಿಗೆ ಇನ್ನೊಂದು ಎನರ್ಜಿ ಸೇರಿಸ್ಬೇಕಲ್ಲ ನಾವು. ಇವರು ಎಷ್ಟೇ ಟೆನ್ಷನ್ ಇದ್ರೂ ತುಂಬಾ ಕಾಮ್ ಆಗಿರ್ತಾರೆ. ಚಿಂಗಾರಿ ಚಿತ್ರದ ಚಂದ್ರಮಾನ ಯುಗಾದಿ, ಆಟೋ ರಾಜನ ರಾಣಿ, ದೀಪದಷ್ಟೇ ಡೀಪ್ ನಗು ಚೆಲ್ಲೋ, ಚಮ್ಮಕ್ ಚೆಲ್ಲೋ ದೀಪಿಕಾ ಕಾಮಯ್ಯ ಅವರಿಗೆ ಬರಲೇ ಒಂದು ಚಪ್ಪಾಳೆ. ಬಾ, ಈಗ
ಸ್ಟೇಜ್ ಮೇಲೆ ಒಂದು ಜೋಶ್ ಬಂತು. ದೀಪಿಕಾ ಅವ್ರೆ, ನಿಮ್ಮ ಹೆಸರು ದೀಪಿಕಾ, ನೀವು ಫೇಮಸ್ ಫಿಲ್ಮ್ ಆ್ಯಕ್ಟರ್. ಈ ಮುಂಬೈಯಲ್ಲಿ ಒಬ್ಬರು ದೀಪಿಕಾ ಅಂತಿದ್ದಾರೆ, ಕನ್ನಡದ ಪಡ್ಕೋಣೆ ಅವರು. ಆ ದೀಪಿಕಾ ಈ ದೀಪಿಕಾ ಈ ಹೆಸರಿದೆಯಲ್ಲ, ಕನ್ಫ್ಯೂಷನ್ ಆಗಿದೆ ಯಾವತ್ತಾದರೂ? ನಾಟ್ ರಿಯಲಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನನ್ನ ಹೆಸರು ಕೇಳುವಾಗ ಅವರು ದೀಪಿಕಾ ಪಡ್ಕೋಣ, ಇಲ್ಲ ನಾನು ದೀಪಿಕಾ ಕಾಮಯ್ಯ ಅಂತ ಹೇಳ್ತೀನಿ. ಬಟ್ ಸೇಮ್ ಥಿಂಗ್, ಅವ್ರು ಫಸ್ಟ್ ಕನ್ನಡ ಮಾಡಿದ್ರು ಆ್ಯಂಡ್ ದೆನ್ ಅವ್ರು ಬಾಲಿವುಡ್ ಹೋಗಿದ್ರು. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಾನು ಕನ್ನಡ ಮಾಡ್ತಾ ಇದ್ದೀನಿ, ನೆಕ್ಸ್ಟು ಹೋಗ್ಬೋದು. ಹೋದ್ರು ಹೋಗ್ಲಿ, ಅದೃಷ್ಟ ಹೋಗಿ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನಮ್ಮ ಜನ ಎಲ್ಲ ಶುಭ. ದೀಪಿಕಾ ಅವರೇ, ನಿಮ್ಮ ಲೈಫ್ನ ಸೂಪರ್ ಮಿನಿಟ್ ಯಾವುದು, ಹಾಗೆ ಡಬ್ಬಾ ಮಿನಿಟ್ ಯಾವುದು? ಆ್ಯಕ್ಚುಲಿ ನನ್ನ ಲೈಫಲ್ಲಿ ತುಂಬಾ ಸೂಪರ್ ಮಿನಿಟ್ಸ್ ಇದೆ. ಒಂದು ಹೇಳೋದಾ ಎರಡು ಹೇಳೋದಾ? ಬಿಕಾಸ್ ನಾನು ಚಿಕ್ಕವಳಿರುವಾಗ ನನ್ನ ಅಂಕಲ್ ಆಗಿರಲಿ ಆಂಟಿ ಆಗಿರಲಿ ಫ್ರೆಂಡ್ಸ್ ನಾನು 5 years 6 years ಇರುವಾಗ ನನ್ನ ಕೇಳ್ತಾಯಿದ್ರು, ನೀ ದೊಡ್ಡವಳಾದರೆ ಏನು ಆಗ್ತೀಯ ಅಂತ. ಬಿಕಾಸ್ ಅವಾಗ ನಾವು ಇನ್ನೂ ಚಿಕ್ಕವಳಿರ್ತೀವಿ ಆ್ಯಂಡ್ ವಿ ಡೋಂಟ್ ನೋ ವಾಟ್ ವಿ ವಾಂಟ್ ಟು ಬಿ. ನಾವು ಸುಮ್ಮನೆ ಏನೆಲ್ಲ ಹೇಳ್ಬಿಡ್ತೀವಿ. ಬಟ್ ದಟ್ 5 years ನಾನು ಹೇಳ್ತಾ ಇದ್ದೆ, ನಾನು ಆವಾಗಲೇ ನಾನು ಪೋಸ್ ಎಲ್ಲ ಮಾಡ್ತಾಯಿದ್ದೆ. ನಾನು ಐ ಟು ಸೇ ಐ ವಾಂಟ್ ಟು ಬಿಕಮ್ ಅ ಮಾಡೆಲ್ ಅಂತ ಹೇಳ್ತಾ ಇದ್ದೆ. ಸೊ ಇವತ್ತು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ, ಅವಳು ನೋಡು 5 yearsಗೆ ಹೇಳಿದ್ದು. ಆ್ಯಂಡ್ ಫಸ್ಟ್ ಟೈಮ್ ನಾನು ಐ ಕೆಪ್ ದಟ್ ಹೋಲ್ ವಾಟ್ ಎವರ್ ವರ್ಡ್ ಐ ಸೆಡ್. ಮತ್ತು ಐ ಬಿಕೇಮ್ ಅ ಮಾಡೆಲ್ ಆ್ಯಂಡ್ 2008 ಐ ವಾಸ್ ದ ಮಿಸ್ ಇಂಡಿಯಾ ಫೈನಲಿಸ್ಟ್. ಸೊ ದ್ಯಾಟ್ ವಾಸ್ ಮೈ ಸೂಪರ್ ಮಿನಿಟ್. ಆ್ಯಂಡ್ ಅದಾದಮೇಲೆ ಮೈ ಫಸ್ಟ್ ಬ್ರೇಕ್ ನನ್ನ ಕಾಲೇಜ್ ಮುಗಿಸಿದ ತಕ್ಷಣ ನಾನು ಚಿಂಗಾರಿ ಮೂವಿಗೆ ಮಾಡಿದೆ. ಸೊ ದ್ಯಾಟ್ ವಾಸ್ ಮೈ ಅದರ್ ಸೂಪರ್ ಮಿನಿಟ್. ಸೊ ಆ ಥರ ನನ್ನ ಲೈಫಲ್ಲಿ ತುಂಬ ಸೂಪರ್ ಮಿನಿಟ್ಸ್ ಇದೆ. ಆ್ಯಂಡ್ ಡಬ್ಬಾ ಮಿನಿಟ್ ಅಂದರೆ ಐ ಡೋಂಟ್ ಥಿಂಕ್ ನನ್ನ ಲೈಫಲ್ಲಿ ಯಾವುದು ಡಬ್ಬಾ ಮಿನಿಟ್ ಇದೆ. ಬಿಕಾಸ್ ನಾನು ಲೈಫ್ ಹೇಗೆ ನೋಡ್ತೀನಿ ಅಂದರೆ ಐ ಟೇಕ್ ಇಟ್ ಆಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನನ್ನ ಲೈಫಲ್ಲಿ ಯಾವುದಾದ್ರೆ ಡಬ್ಬಾ ಮಿನಿಟ್ ಆಗಿದ್ರೂ ಐ ಟೇಕ್ ಇಟ್ ಆಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದ್ರಲ್ಲಿ ಕಲ್ತಿದ್ದೀನಿ. ಸೊ ಅದನ್ನ ಇಟ್ಕೊಂಡು ಬಹುಶಃ ನಾನು ಇಲ್ಲ ಅದನ್ನ ಇಟ್ಕೊಂಡು ಕೊರಗಲ್ಲ ನಾನು. ಐ ಲರ್ನ್ ಮೋರ್ ಫ್ರಮ್ ದ್ಯಾಟ್. ಸೊ ನೋ ಡಬ್ಬಾ ಮಿನಿಟ್, ನೋ ಡಬ್ಬಾ ಮಿನಿಟ್ಸ್ ಅಟ್ ಆಲ್. ಯಾಕೆ ಕೇಳಿದೆ ಅಂದರೆ, ಇವತ್ತು ನಿಮ್ಮ ಎದುರಾಳಿ ಇದಾರಲ್ಲ ಖತರ್ನಾಗ್ ಅವರು, ಹೌದಾ? ಸಖತ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಕೇಳಿದ್ದೀನಿ. ಇವತ್ತು ಸೋತೋಗ್ಬಿಟ್ರೆ ಇವತ್ತೇ ಡಬ್ಬಾ ಮಿನಿಟ್ ನಿಮ್ಮದು. ಅಯ್ಯೋ. ಸೊ ಇಬ್ಬರು ಆಡೋದಕ್ಕೆ ರೆಡಿ ಇದ್ದಾರೆ. ದೀಪಿಕಾ ಅವರೇ, ನೀವು ಆ ಮನೇಲಿ ಇದ್ರಲ್ಲ ಒಳಗೆ, ಅಲ್ಲಿ ನೆಲಗಿಲ್ಲ ಒರೆಸೋ ಅಭ್ಯಾಸ ಇದೆಯಾ? ಟಾಯ್ಲೆಟ್ ಕ್ಲೀನ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ನಾನು ಟಾಯ್ಲೆಟ್ ಬೇಡ, ಇಲ್ಲಿ ನೆಲ ಒರೆಸಿದ್ದೀನಿ. ಒರೆಸಿದ್ದೀರಾ? ಹೌದು. ನಾನು ರೇಣುಕಾಚಾರ್ಯ ಅವ್ರು ಕೇಳಬೇಕು. ಮೋದಿಯವರು ಸ್ವಚ್ಛ ಭಾರತ ಅಭಿಯಾನ ಮಾಡ್ತಿದ್ದಾರೆ. ಸೊ ಅದು ತುಂಬ ಪಾಪ್ಯುಲರ್ ಆಯಿತು, ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಜಗತ್ತು ಮೆಚ್ಚಿದೆ. ನಿಮ್ಮ ಜೀವನದಲ್ಲಿ ನೀವು ಯಾವತ್ತಾದ್ರೂ ನೆಲ ಒರೆಸೋದು ಕೆಲಸಗಳನ್ನ ಸ್ವಚ್ಛ ಭಾರತ ಅಭಿಯಾನದ ಥರ ಮನೆಯಲ್ಲಿ ಇಲ್ಲ ಸಾರ್ವಜನಿಕರಿಗೋಸ್ಕರ ಯಾವತ್ತಾದರೂ ನೆಲ ಒರೆಸೋದು ಅದೆಲ್ಲ ಮಾಡಿದ್ದೀರಾ? ನಾನು ಮನೆಯಲ್ಲಿದ್ದಾಗಲೂ ಕೆಲಸದ ಬಾಲ್ಯದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಿದೆ. ಜೊತೆಗೆ ಕಾಫಿ ಟೀ ಉಪಹಾರನೂ ಮಾಡಿದ್ದೀನಿ. ವಿದ್ಯಾರ್ಥಿ ಜೀವನದಲ್ಲಿ ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಆ ಸಂದರ್ಭ ನಾವೇ ವಿದ್ಯಾರ್ಥಿಗಳು, ನಮ್ಮ ಸ್ನೇಹಿತರು, ನಾವೇ ಅಡುಗೆ ಮಾಡ್ಕೋಬೇಕು, ನಾವೇ ಬಡಿಸ್ಕೋಬೇಕು, ನಾವೇ ಊಟ ಮಾಡ್ಕೋಬೇಕು, ನಾವೇ ಕ್ಲೀನ್ ಮಾಡ್ಕೋಬೇಕು, ಎಲ್ಲವೂ ನಾವು ಮಾಡ್ಕೋಬೇಕು. ರಾಜಕಾರಣಕ್ಕೆ ಬಂದ ನಂತರ ಪಕ್ಷದ ಕಚೇರಿಗಳು ಮಾಡಿದ್ವಿ. ಈಗಾದರೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದೃಢ ಬೆಳೆದಿದೆ. ಅವತ್ತಿನ ನಮ್ಮ ಕ್ಷೇತ್ರಗಳಲ್ಲಿ ಯಾರೋ ಬೆರಳೆಣಿಕೆ ಅಷ್ಟು 1 kg ಉಪ್ಪಿಟ್ಟು ಮಾಡಿದರೆ ಅಣ್ಣ ಬನ್ರಿ ಅಣ್ಣ ತಿನ್ಬರ್ರಿ ಅಂದ್ರೆ ಯಾರು BJP ನಿಮ್ಮ ಸವಾಸ ಬೇಡ ಅಂದರು. ಆ ಸಂದರ್ಭದಲ್ಲಿ ಪಕ್ಷದ ಕಚೇರಿ ಮಾಡಿ ಕಸ ಹೊಡೆದು ನೆಲ ಒರೆಸಿದ್ದೀವಿ. ಯಾಕೆ ಕೇಳಿದೆ ಅಂದರೆ ಈ ಮಾತು, ನಿಮಗೂ ಗುಡಿಸಿ ಒರೆಸಿ ರೆಡಿ ಅಭ್ಯಾಸ ಇದೆ, ನೀವು ಮಾಡಿದ್ದೀರಾ. ನಿಮ್ಮಿಬ್ಬರ ಮೊದಲನೇ ಆಟಕ್ಕೂ ಈ ಒರೆಸೋದು ಗುಡಿಸೋದಕ್ಕೂ ಸಂಬಂಧ ಇದೆ. ಆ ಆಟ ಯಾವುದಿರ್ಬೋದು? ನೀಲಾಂಬರಿ, ಮೊದಲನೇ ಆಟದ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಕಂಬ ಸುತ್ತಾಟ. ಬಚ್ಚಲ ಮನೆಯಲ್ಲಿ ಬಳಸುವ ಮ್ಯಾಟ್ ಆಟಗಾರನಿಗಿಲ್ಲಿ ರತ್ನಗಂಬಳಿ. ಇದರ ಮೇಲೆ ಕುಳಿತ ಸ್ಪರ್ಧಾಳು ಕೇವಲ ತನ್ನ ಪೃಷ್ಠವನ್ನು ಸವಿಸುತ್ತಾ ಜಿಗ್ಜಾಗ್ ಮಾದರಿಯಲ್ಲಿ ಇಲ್ಲಿರುವ ಕಂಬಗಳನ್ನು ಸುತ್ತಾಕೊಂಡು ಬರೋಕ್ಕಿರುವ ಸಮಯ 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ದೀಪಿಕಾ ಅವರೇ, ಈ ಆಟ ಎಷ್ಟು ಈಸಿ ಆಗ್ಬೋದು ನಿಮಗೆ? ಲೆಟ್ಸ್ ಸಿ. ಈಸಿಯಾಗಿ ಲಾಟ್ ಆಫ್ ಎನರ್ಜಿ ಇದ್ರಲ್ಲಿ ಹೋಗುತ್ತೆ. ಬಿಕಾಸ್ ಕ್ರಿಸ್ ಕ್ರಾಸ್ ಮಾಡಿ ಮತ್ತೆ ಬರಬೇಕು. ಲಾಟ್ ಆಫ್ ಎನರ್ಜಿ. ಸೊ ಇಫ್ ಐ ಪುಟ್ ಇನ್ ಆಲ್ ದ ಎನರ್ಜಿ 1 minute ಅಲ್ಲಿ ಆಗೋಕ್ಕೆ ಸಾಧ್ಯ ಇದೆ. ಬಟ್ ಇದು ನೀವು ಕೂತಿರೋದು ಇದೆಯಲ್ಲ, ಅದು ಯಾವುದೋ ಸಿನಿಮಾಗೆ ಒಂದು ಪೋಸ್ ಕೊಡೋ ಥರ ಇದೆ. ಓ ಮೈ ಗಾಡ್. ಯಾವುದೋ ಸಾಂಗ್ಗೋಸ್ಕರ ಕೂತಿದ್ದೀರಾ ಹೀಗೆ. ಓಕೆ, ಇವತ್ತು ನಿಮ್ಮನ್ನ ಸಪೋರ್ಟ್ ಮಾಡಕ್ಕೆ ಯಾರು ಬಂದಿದ್ದಾರೆ? ಡ್ಯಾಡಿ, ಮಮ್ಮಿ. ಹಾಯ್ ಸರ್. ಹಾಯ್ ಮೇಡಮ್. ನೆಕ್ಸ್ಟ್ ಮೂವಿ ಡೈರೆಕ್ಟರ್ ದೀಪಕ್ ತಿಮ್ಮೆ ಅವರು. ದೀಪಕ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇದು ನಿಮ್ಮ ಸಾಂಗ್ ಪೋಸಾ? ಇದು ಎಲ್ಲದಕ್ಕೂ ಅದೇ ಪೋಸು.
ಅವ್ರ ಮೂವಿಯಲ್ಲಿ ಮಾಡ್ಸಿದ್ ಬೇರೆ ಇದು ಕೂರ್ಸಿರೋದು ಹಿಂಗೆ ಬರೀ ಯಾಕೆ ಹೀರೋಯಿನ್ ಕಾಲಿರಲ್ವ ಅಲ್ಲಿ? ಪಿಕ್ಚರ್ ನೋಡಿದ್ಮೇಲೆ ನನಗೂ ಗೊತ್ತಾಗುತ್ತೆ. ರೆಡಿ ದೀಪಿಕಾ ಅವರೇ, ಯು ಹ್ಯಾವ್ 60 ಸೆಕೆಂಡ್ಸ್. ನೀಟಾಗಿ ಕಂಬ ಸುತ್ತ. ಹೀರೋಗಳಿಗೆಲ್ಲ ಕಂಬ ಸುತ್ತೋದು ಏನು ಈಸಿ. ಮರ ಸುತ್ತಿದೀವಿ ಆದ್ರೆ ಸುತ್ತಿಲ್ಲ. ರೆಡಿ? ಎಸ್. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. Come on. ದೀಪಿಕಾ ಅವರು ಹೋಗ್ತಿರೋ ಸ್ಟೈಲ್ ನೋಡಿದ್ರೆ ನಮ್ಮ ವೇದಿಕೆ ಗ್ಲಾಮರೇ ಚೇಂಜ್ ಆಗ್ಬಿಡುತ್ತೇನೋ ಅನಿಸ್ತಾ ಇದೆ. ಒಳ್ಳೆ ಫೆರಾರಿ ತರ ಹೋಗ್ತಾ ಇದ್ದಾರೆ ಆ ಕಡೆಯಿಂದ ಈ ಕಡೆ. ಗುಡ್ ಗೋಯಿಂಗ್, ವೆರಿ ಗುಡ್. 70 seconds to go. Fantastic. 30 seconds to go. Very good. Game complete. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಗೇಮಿಗೆ ಗೆದ್ಬಿಟ್ರಿ. ನಮ್ಗೇನೋ ಬಹಳ ಖುಷಿ ಆಯ್ತಪ್ಪ ಇವ್ರು ಹೋಗ್ತಾ ಇರ್ಬೇಕಾದ್ರೆ. ಅಯ್ಯೋ, ನಂಗೆ ಗೊತ್ತಿತ್ತು ಇಟ್ ವಾಸ್ ಸೋ ಮಚ್ ಎಫರ್ಟ್. ಆ್ಯಕ್ಚುಲಿ ನಾವು ಬೂಟ್ ಕ್ಯಾಂಪಲ್ಲಿ ಮಾಡುವಾಗಲೂ ಐ ವಾಸ್ ಲೈಕ್ ಇಟ್ಸ್ ಸೋ ಎನರ್ಜಿ, ಎಷ್ಟೊಂದು ಎನರ್ಜಿ ಬೇಕು ಇದಕ್ಕೆ, ಅಷ್ಟು ಫಾಸ್ಟ್ ಇರಬೇಕು. ಬಿಕಾಸ್ ದ ಮೊಮೆಂಟ್ ಟು ಗೋ ಸ್ಲೋ ದ ಟೈಮ್ ಇಸ್ ಓವರ್ ಅಂತ. ಸೊ ಆ್ಯಕ್ಚುಲಿ ಎಲ್ಲ ಎನರ್ಜಿ ಸೇವ್ ಇವನು ಒಂದು ಗೊತ್ತಾ ನಿಮಗೆ, ಇನ್ನು 20 ಸೆಕೆಂಡ್ ಬ್ಯಾಲೆನ್ಸ್ ಇತ್ತು, ಅಷ್ಟು ಬೇಗ ಮುಗಿಸ್. ಅಂದ್ರೆ ನೀವು ತುಂಬ ಪ್ರಾಕ್ಟೀಸ್ ಮಾಡಿದ್ದೀರಾ ಇದು? ಇಲ್ಲ, ಆ್ಯಕ್ಚುಲಿ ಮಾಡಿದ್ದು 2 ಸತಿ. ಸೊ ಐ ಟೋಲ್ಡ್ ಇವಾಗಲೆಲ್ಲ ಮಾಡಿದ್ರೆ ನಾಳೆಗೆ ಎನರ್ಜಿ ಬೇಕು, ನಾಳೆಗೆ ಸೇವ್ ಮಾಡ್ಕೋತೀನಿ, ಜಾಸ್ತಿ ಎನರ್ಜಿ ಲೂಸ್ ಮಾಡ್ಕೊಬೇಡ ಅಂತ ಹಂಗೆ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಕೇಮ್ ನ್ಯೂಸ್ ಸರ್ ತುಂಬ ಎನರ್ಜಿ ಸೇವ್ ಮಾಡ್ಕೊಂಡು ಬಂದಿದ್ದಾರೆ. ಭಯಂಕರ ಅಲ್ವಾ? ಖಂಡಿತ. ಈಗ ನೀವು ತೋರಿಸ್ಬೇಕು ನಿಮ್ಮ ಎನರ್ಜಿ ಏನು ಕಮ್ಮಿ ಇಲ್ಲ ಅಂತ. ಐ ವಿಲ್ ಟ್ರೈ. ಎಸ್. ರೇಣುಕಾಚಾರ್ಯ ಅವ್ರು ಹೀಗಂದ್ರೆ ಗೆಲ್ತೀನಿ ಅಂತ ಅರ್ಥ. ರೆಡಿ ಸರ್? ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಸೆಮಿಫೈನಲ್ ಬಂದವರಿಗೂ ಬಂದದಂತ ಕೇಳಿದ್ದೀನಿ. ಹಾಂ, ಅವರು ಭಾಳ ತೆಳ್ಳು ಬಳ್ಳಿಯಂಗೆ ಬೆಳಗ್ತಾರೆ. ನಾನು ಸ್ವಲ್ಪ ಸರ್ ಇಲ್ಲಿ ತೆಳ್ಳಗಿರೋದು ಬೆಳ್ಳಗಿರೋದು ಯಾವ್ದು ಲೆಕ್ಕಕ್ಕೆ ಬರಲ್ಲ ಸರ್. ಟೆಕ್ನಿಕ್ ಅಷ್ಟೇ. ಎಷ್ಟು ಚೆನ್ನಾಗಿ ನಾವು ಫೋರ್ಸ್ ಹಾಕ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ರೆಡಿ ಸರ್? ಜೋರಾಗಿ ಚಪ್ಪಾಳೆ. ರೇಣುಕಾಚಾರ್ಯ ಅವರು, ನಿಮ್ಮನ್ನ ಸಪೋರ್ಟ್ ಮಾಡೋಕ್ಕೆ ಇಡೀ ಕರ್ನಾಟಕ, ಇಡೀ ಹೊನ್ನಳಿ ಇದೆ ಅಂತ ನಮ್ಗೆ ಗೊತ್ತು. ಆದರೂ ಈ ಸೂಪರ್ ಮಿನಿಟಲ್ಲಿ ನಿಮ್ಮನ್ನ ಸಪೋರ್ಟ್ ಮಾಡೋಕ್ಕೆ ನಿಮ್ಮ ಫ್ಯಾಮಿಲಿಯಿಂದ ಯಾರು ಬಂದಿದ್ದಾರೆ? ನನ್ನ ಫ್ಯಾಮಿಲಿ, ನನ್ನ ಮನೆಯವರು, ನನ್ನ ಮಗ ಮಗಳು, ನಮ್ಮ ಸಹೋದರರು, ಫ್ಯಾಮಿಲಿ ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥ ನನ್ನ ಸ್ನೇಹಿತರು, ಅವರೆಲ್ಲ ಕುಟುಂಬ ಸದಸ್ಯದ್ದಂಗೆ. ವೆರಿ ನೈಸ್. ಎಲ್ಲರೂ ಬಂದು ಪರಿಚಯ ಮಾಡಿಸಿ ಸರ್ ನಮಗೂ. ಸುಮಾ. ಹಲೋ ಮೇಡಮ್. ಹಲೋ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಇವರು ಗೆಲ್ತಾರಾ? ಗೆಲ್ತಾರೆ. ಕೆಲಸ ಮಾಡ್ತಾರಾ ಮನೆಯಲ್ಲಿ? ಮಾಡ್ತಾರಾ? ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡ್ತಾರೆ. ನಿಮ್ಗೇನು ಕೆಲಸ ಮಾಡ್ಕೊಡಲ್ಲ? ಇದು ನೆಲ ಒರೆಸ್ದೆ ಅಂತ ಹೇಳಿದ್ರು ಮನೆಯಲ್ಲಿ? ಅದೆಲ್ಲ ಮಾಡಿಲ್ಲ. ಅಡಿಗೆ ಮಾಡ್ತಾರಾ? ಇಲ್ಲ. ಈರುಳ್ಳಿ ಹಚ್ತಾರಾ? ಇಲ್ಲ, ಅದೆಲ್ಲ ನೋಡಿಲ್ಲ ನಾವು. ಅವ್ರು ಹೇಳ್ಬೋದು. ಏನ್ ಸರ್ ಇದು? ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಮದುವೆ ಆದ್ಮೇಲೆ ಯಾಕೆ ಮಾಡೋದು ಅಂತ ಅದಲ್ಲ ಮೇಡಮ್, ಕರೆಕ್ಟಾಗಿ ನೋಡ್ಕೊಂಬಿಡಿ ಹೆಂಗ್ ನೆಲ ಒರೆಸ್ತಾರೆ ಈಗ ಅಂತ. ಮೇಡಮ್, ಈ ಕ್ಲಿಪ್ಪಿಂಗ್ ಏನಿದೆ ನಾನು ನಿಮಗೆ ಒಂದು DVD ಮಾಡಿಕೊಡ್ತೀನಿ. ಥ್ಯಾಂಕ್ಸ್. ಒಂದು DVD ಮಾಡಿಕೊಡ್ತೀನಿ, ಮನೇಲಿ ಮಾಡಿ ಅಂತೇಳಿ. ಮಾಡಲಿಲ್ಲ DVD ಹಾಕಿ. ಥ್ಯಾಂಕ್ ಯು ಮೇಡಮ್. ಮಗ? ಹಾಯ್ ಚಂದನ್. ಚಂದನ್, ಹೇಗಿದ್ದೀರಾ? ಚೆನ್ನಾಗಿದೆ. ನೀವೇ ಆಗಿದ್ದೀರಿ? ಚೆನ್ನಾಗಿದ್ದೀನಿ ಚಂದನ್. ಪಪ್ಪ ಐರನ್ ಗಿರನ್ ಮಾಡ್ಕೊಡ್ತಾರ ಮನೇಲಿ? ಇಲ್ಲ, ಯಾವತ್ತೂ ಮಾಡ್ಕೊಟ್ಟಿಲ್ಲ ಅವ್ರಿಗೂ. ಏನು ಮಾತಾಡೋಲ್ಲ ಸರ್ ನಾನು. ಅವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡ್ತಾರ. ಅವ್ರ ಕೆಲಸ ಅಂದ್ರೆ ಏನು? ಹಾಯ್, ಹೌ ಆರ್ ಯು? ಫೈನ್. ಏನು ನಿಮ್ಮ ಹೆಸರು? ಚೇತ್ನಾ. ಪಪ್ಪ ಕೊಂಡ್ರೆ ತುಂಬ ಲವ್ ನಿಮಗೆ? ಫುಲ್. ಓಕೆ, ಸಪೋರ್ಟು ಪಪ್ಪನಿಗೆ. ನಿಮ್ಮ ಕೆಲಸ ಏನೋ ಮಾಡ್ಕೊಟ್ಟಿದ್ದಾರಾ? ಇಲ್ಲ. ಪುಟ್ಟ, ನಿನಗೂ ಇದು ಒಂದು ವಿಡಿಯೋ ಮಾಡ್ಕೊಡ್ತೀನಿ. ನಿಮ್ಮ ಸ್ಕೂಲಲ್ಲಿ ಹೋಗಿ ತೋರಿಸು ನೋಡಿ.
ನಮ್ಮ ಪಪ್ಪ ಹೆಂಗ್ ನೆಲ ಒರೆಸ್ತಾರೆ ಅಂತ. ಓಕೆ, ಫುಲ್ ಸಪೋರ್ಟ್ ಪಪ್ಪನಿಗೆ. ಮತ್ತೆ ಬರ್ಲಿ ಜೋರಾಗಿ ಚಪ್ಪಾಳೆ. ರೆಡಿ ಸರ್? The game begins in 3, 2, 1. ಮಾಜಿ ಅಬಕಾರಿ ಸಚಿವರು ಈಗ ನೆಲಮಂಗಲದ ಉಸ್ತುವಾರಿ ಸಚಿವರಾಗಿದ್ದಾರೆ. ಅದ್ರ ನೆಲ. ವೆರಿ ಗುಡ್. ವಾವ್ 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 ವಾವ್. ಗುಡ್ ಗೋಯಿಂಗ್, ಗುಡ್ ಗೋಯಿಂಗ್. 35 seconds to go. ವೆರಿ ಗುಡ್. ಓ ಸೂಪರ್, ಚೆನ್ನಾಗಿ ಹೋಗ್ತಾ ಇದ್ದಾರೆ. ಹೀಗೆ ಅವರು ಹೊನ್ನಾಳಿಗೆ ಹೋದ್ರು ಆಶ್ಚರ್ಯ ಇಲ್ಲ, ಅಟ್ಮಾಸಾಗಿ ಹೋಗ್ತಾರೆ. ಮುಗಿಸ್ಬಿಟ್ರು. 18 seconds. ವೆರಿ ಗುಡ್. ಗೇಮ್ ಕಂಪ್ಲೀಟ್. ರೇಣುಕಾಚಾರ್ಯ 1, ದೀಪಿಕಾ 1. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಏನು ಸರ್ ಪಟ ಅಂತ ಮುಗಿಸ್ಬಿಟ್ರಿ. ನಾನು ಎಲ್ಲೋ ಹಿಂಗೆ ಹೋಗ್ತಾ ಹೊನ್ನಾಳಿಗೆ ಹೋಗ್ಬಿಡ್ತೀರೇನೋ ಅನ್ಕೊಂಡೆ. ನಮ್ಮ ರೇಣುಕಾಚಾರ್ಯ ಅವರು ಹೇಳಿದ್ರು ದೀಪಿಕಾ ಅವ್ರು ತೆಳ್ಳಗಿದ್ದಾರೆ ಹೋಗ್ಬಿಡ್ತಾರೆ ಅಂತ. ನಮ್ದು ಸ್ವಲ್ಪ ಆಗಲ್ಲ ಅಂದ್ರು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ಒಳ್ಳೆ ಚಿಕ್ಕ ಮಗು ಓದಂಗಿತ್ತಲ್ಲ, ಚಿಕ್ಕ ಮಗು ಓದಂಗಿತ್ತು. ಮಮ್ಮಿ 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 ಅಂತ ಜೋರ್ ಚಪ್ಪಾಳೆ ಇಬ್ರಿಗೂ. ಈಗ ಸ್ಕೋರ್ ರೇಣುಕಾಚಾರ್ಯ ಅವರು 1, ದೀಪಿಕಾ ಕಾಮಯ್ಯ ಅವರು 1. ಇಬ್ರು ಒಂದೊಂದು ತೊಗೊಂಬಿಟ್ರಿ ಸರ್. ಒಳ್ಳೆ ಈಗ ಟಕ್ ಆಫ್ ಇದೆ. ನೆಕ್ಸ್ಟ್ ಯಾರು ಗೆಲ್ತೀರಿ? ನೆಕ್ಸ್ಟ್ ಪಾಯಿಂಟ್ ಯಾರು ಗೆಲ್ಬೋದು? ನಾನಂತೂ ಭಾಳ ಸುಲಭ ಅಂತ ಭಾವಿಸಿದ್ದೀನಿ. ದೀಪಿಕಾರವರು ಭಾಳ ಈಸಿಯಾಗಿ ಆಡ್ಬೋದು ಅಂತ ಇದೆ. ಒಳ್ಳೇದಾಗಲಿ, ನಾನೇ ಶುಭ ಹಾರೈಸ್ಬಿಡ್ತೀನಿ. ಬಟ್ ಗೆಲ್ಲೋದು ನಾನೇ ಅಂತ ಅವರು ಶುಭ ಹಾರೈಸ್ತೀನಿ. ದೀಪಿಕಾ ಅವ್ರ, ದುಡ್ಡು ಅಂದರೆ ಎಲ್ಲರೂ ಲೈಫಲ್ಲೂ ತುಂಬಾ ಇಂಪಾರ್ಟೆಂಟ್. ಓಕೆ, ನಿಮ್ಮ ಲೈಫಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟು? ದುಡ್ಡುಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ? ಟು ಬಿ ರಿಯಲಿ ಆನೆಸ್ಟ್, ಕಷ್ಟಪಟ್ಟಿಲ್ಲ. ಇವತ್ತು 10 ಲಕ್ಷ ಗೆದ್ರೆ ಆ ದುಡ್ಡನ್ನ ಏನು ಮಾಡಬೇಕು ಅನ್ಕೊಂಡಿದ್ದೀರಾ? ಆಕ್ಚುಲಿ ಪ್ಲೀಸ್ ನನಗೆ ಕೊಡ್ತೀನಿ ಅಂತ ಹೇಳ್ಬಿಡಿ. ಆಕ್ಚುಲಿ ಹ್ಯಾವನ್ ಥಾಟ್ ಅಬೌಟ್ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಮೇ ಬಿ ಡ್ಯಾಡಿ ಕೊಡ್ಬೋದು. ರೇಣುಕಾಚಾರ್ಯ ಅವರೇ, ನಿಮ್ಮ ಲೈಫಲ್ಲಿ ದುಡ್ಡಿಗೆ ಯಾವತ್ತಾದ್ರೂ ಕಷ್ಟ ಬಿದ್ದಿದ್ದೀರಾ? ಎಸ್. ಈ ದುಡ್ಡು 10 ಲಕ್ಷ ನೀವು ಗೆದ್ರೆ ಏನು ಮಾಡ್ತೀರಾ? 10 ಲಕ್ಷ ಹಣ ಬಂದರೆ ಬಡ ವಿದ್ಯಾರ್ಥಿಗಳಿಗೆ, ನಾನಂತೂ ವಿದ್ಯಾಭ್ಯಾಸ ಮಾಡಲಿಲ್ಲ, ಇವತ್ತಿಗೂ ನನ್ನ ತಂದೆ ತಾಯಿ ಹೆಸರಿಲ್ಲ. ಕಾಲೇಜುಗಳಲ್ಲಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರಥಮ ದರ್ಜೆ ಕಾಲೇಜು ಪ್ರೌಢಶಾಲೆಗಳಲ್ಲಿ 1 ಲಕ್ಷ ರೂಪಾಯಿ ನನ್ನ ತಂದೆ ತಾಯಿ ಹೆಸರು ನಿಧಿ ಇಟ್ಟಿದ್ದೀನಿ. ಈ ಹಣವನ್ನು ಸಹ ಸಾಮಾಜಿಕ ಕೆಲಸಗಳಿಗೆ ಖಂಡಿತ ವಿನಿಯೋಗ ಮಾಡ್ತೀನಿ. ಬಡ ಬಗ್ರಿಗೆ ಕೊಡ್ತೀರಾ? ಖಂಡಿತ, ವಿದ್ಯಾರ್ಥಿಗಳಿಗೆ. ಓಕೆ, ಗೆದ್ದಿರೋ 10 ಲಕ್ಷನ ಬಡ ಬಗ್ರಿಗೆ ರೇಣುಕಾಚಾರ್ಯ ಅವರು ಕೊಡ್ತಾರಂತೆ. ನೀವು 10 ಲಕ್ಷ ಗೆದ್ದಿದ ತಕ್ಷಣ ಇಲ್ಲಿಬ್ರು ಸಿಗ್ತಾರೆ ಸರ್ ಬಡವರು ನಿಮಗೆ. ನಾನು ದೀಪಿಕಾ ಇಬ್ರಿಗೂ 5 ಲಕ್ಷ ಕೊಟ್ಬಿಡಿ. ಖಂಡಿತ ನಿಮ್ಮಿಂದ ಹಣ ವಸೂಲಿ ಮಾಡ್ತೀನಿ. ದುಡ್ಡಿನ ವಿಷಯ ಯಾಕೆ ಹೇಳಿದೆ ಅಂದರೆ, ರೇಣುಕಾಚಾರ್ಯ ಅವರು ಹಾಗೆ ದೀಪಿಕಾ ಅವರು ಆಡೋ 2ನೇ ಆಟಕ್ಕೂ ನಾನು ಮಾತಾಡಿದ ದುಡ್ಡಿಗೂ ತುಂಬಾ ಲಿಂಕ್ಸ್ ಇದೆ. ಸೊ ಇವರಿಬ್ಬರ ಮುಂದಿನ ಆಟ ನೀಲಾಂಬರಿ ಬ್ಲೂ ಪ್ರಿಂಟ್. ನೀಲಿ ನಕ್ಷೆ ಪ್ಲೀಸ್. ವಾರೆ ನೋಟು. ಟೇಬಲ್ ಮೇಲೆ ಒಂದಿಷ್ಟು ಬಾಟಲ್ಗಳು, ಬಾಟಲ್ ಮೇಲೊಂದು ನೋಟು, ಅದ್ರ ಮೇಲೆ ಉಲ್ಟಾ ಆಗಿರೋ ಮತ್ತೊಂದು ಬಾಟಲ್. ಆಟಗಾರನಿಗಿರೋ ಸವಾಲ್ ಅಂದ್ರೆ ನೋಟು ಎಳೆದಾಗ ಉಲ್ಟಾ ಆಗಿರೋ ಬಾಟ್ಲಿ ಬೀಳಬಾರದು. ಹೀಗೆ 3 ಬಾಟಲ್ಗಳನ್ನು ನಿಲ್ಸೋಕೆ ಇರೋದು 60 ಸೆಕೆಂಡ್ಗಳು, ಅಂದ್ರೆ 1 ಸೂಪರ್ ಮಿನಿಟ್. ರೇಣುಕಾಚಾರ್ಯ ಅವರೇ, ನೀವು ಗೆಲ್ಲೋ ದುಡ್ಡು ಆಡೋ ಆಟದ ಮೇಲೆ ನಿಂತಿದೆ, ಆದರೆ ಈ ಆಟ ದುಡ್ಡಿನ ಮೇಲೆ ನಿಂತಿದೆ. 10 ರೂಪಾಯಿ ಕಾಸಿದೆ, 10 ಬಾಟ್ಲುಗಳಿದೆ. ಎಳಿಬೇಕು, ಬಾಟ್ಲು ಹಾಗೆ ನಿಲ್ಲಬೇಕು. ಕನಿಷ್ಠ 3 ಬಾಟ್ಲುಗಳನ್ನಾದರೂ ಹಾಗೆ ನಿಲ್ಲಿಸ್ಬೇಕು. ರೆಡಿ? ಎಸ್, ಐ ಆಮ್ ರೆಡಿ. The game begins in 3, 2, 1.
ಮೆಲ್ಲಿಗೆ. Game complete. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಬನ್ನಿ ದೀಪಿಕಾ ಅವ್ರೆ, ಹೆದರ್ಕೋಬೇಡಿ ಬನ್ನಿ. ಅದಕ್ಕೆ ಚಪ್ಪಾಳೆ ಬೇಕು. ಅದಕ್ಕೆ ಚಪ್ಪಾಳೆ ಬೇಕು. ಇದನ್ನ ಒಂದ್ ನಿಮಿಷ ಸರ್, ದುಡ್ಡು ಬಿದ್ದಿದೆ ಎತ್ಕೊಂಡ್ಬರಲ್ಲ. ದೀಪಿಕಾ ಬಹಳ ಕಿಲಾಡಿ. ಅಯ್ಯೋ ಗಣೇಶ್ ಸರ್ ಇರಿ ಸರ್, ದುಡ್ಡು ಬಾಚ್ಕೊಂಡ್ಬಿಡ್ತೀನಿ. ಎಲ್ಲ ಗರಿ ಗರಿ ನೋಟು. ಅಪ್ಪ ಸರ್, ನಿಮ್ಮ ಸಮಾಜ ಸೇವೆಗೆ ನನ್ನೊಂದು ಪುಟ್ಟ ಕಾಣಿಕೆ ಇಟ್ಕೊಳ್ಳಿ. ಧನ್ಯವಾದ ಧನ್ಯವಾದ ಸರ್. ಇವತ್ತು ನೀವು ಬರೀ 10 ಲಕ್ಷ ಮಾತ್ರ ಗೆದ್ಕೊಂಡು ಹೋಗಲ್ಲ, 10 ಲಕ್ಷದ 100 ರೂಪಾಯಿ ಗೆದ್ಕೊಂಡು ಹೋಗ್ತಾ ಇದ್ದೀರಾ. ಈ 100 ರೂಪಾಯಿ ನನ್ನ ಕಡೆಯಿಂದ ಅವೆಲ್ಲ ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಟ್ಟಿದ್ದೀನಿ ದೇಣಿಗೆ. ನಾನು 10 ಲಕ್ಷ 100 ರೂಪಾಯಿ ನನಗೆ ಬೇಕಾಗಿಲ್ಲ. ಈ ನಾಡಿನ ಜನರ ಪ್ರೀತಿ ವಿಶ್ವಾಸ ಬೇಕು ನನಗೆ. ಸೇವೆ. ಖುಷಿ ಆಗ್ತಾ ಇದ್ದಾರೆ ಇಡೀ ಫ್ಯಾಮಿಲಿ, ನಮ್ಮ ಯಜಮಾನ್ರು ಗೆದ್ರಲ್ಲ ಅಂತ. ಯಾರಿಗಾದ್ರೂ ಸೀಕ್ರೆಟ್ ಗೊತ್ತಾ ಇದು ಯಾಕೆ ಗೆದ್ರು ಅಂತ? ಇವರು ಯಾರಿಗಾದ್ರೂ ಸೀಕ್ರೆಟ್ ಗೊತ್ತಾ? ಬಾಟ್ಲು ಮಂತ್ರಿ ಆಗಿದ್ರು, ಬಾಟ್ಲು ನಿಲ್ಸಿದ್ರು. ದೀಪಿಕಾ ಅವ್ರೆ, ನೀವು ಹೇಳಿ ಕೇಳಿ ಕೊಡಗ್ನವರು, ನಿಮ್ಗೂ ಬಾಟ್ಲಿಗೂ ಎಷ್ಟಾಗಿ ಬರುತ್ತೆ? ಆಕ್ಚುಲಿ ಹೇಳ್ತಾರಲ್ವಾ, ಆಲ್ಕೋಹಾಲ್ ರನ್ಸ್ ಇನ್ ಅವರ್ ಬ್ಲಡ್, ನಮ್ಮ ವೇನ್ಸ್ ಅಲ್ಲಿ ಇದೆ ಬ್ಲಡ್. ಸೊ ಕೊಡಗಿನವರು ಯಾರಾದ್ರೆ ಎನಿವನ್ಸ್ ಬಾರ್ನ್ ಆಲ್ಸೋ ಕುಡಿತಾರೆ, ಸತ್ರು ವೈನ್ ಮಾಡ್ತಾರೆ, ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ವೈನ್. ಸೊ ಎಸ್, ವಿ ಫೇಮಸ್ ಫಾರ್ ಆಲ್ಕೋಹಾಲ್. ಆ ಥರ ಅಂತ ನಾವು ಸಿಕ್ಕಾಪಟ್ಟಿ ಕುಡಿಯಲ್ಲ, ಓನ್ಲಿ ಫಾರ್ ಒಕೇಶನ್ಸ್. ಅಂದ್ರೆ ಬರೀ ಒಕೇಶನ್ ಮಾತ್ರ ಕುಡಿಯೋದು ನೀವು? ಅಂದ್ರೆ ಯಾವಾಗ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ? ವೆಡ್ಡಿಂಗ್ಸ್ ನಮ್ ಸ್ಪೆಷಲ್ ವೈನ್ಸ್ ಮಾಡ್ತೀವಿ, ಲೈಕ್ ಹೋಮ್ ಮೇಡ್ ವೈನ್ಸ್. ವಿ ಆರ್ ಫೇಮಸ್ ಫಾರ್ ದ್ಯಾಟ್. ಸೊ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಬರೀ ಒಕೇಶನ್ಸ್. ಸೊ ಇದು ಈ ಆಟ ನಿಮ್ಗೆ ಸಿಂಪಲ್ ಆಗ್ಬೋದು. ಲೆಟ್ಸ್ ಸಿ ಮಾಡಿದ ರೀತಿ ನೋಡುವಾಗ ನಂಗೆ ಅಲ್ಲಿ ಭಯ ಆಯ್ತು. ಎನಿವೆ ನೋಡೋಣ ಹೆಂಗ್ ಆಡ್ತಾರೆ. ದೀಪಿಕಾ ಅವರೇ, ಅವಾಗಲೇ ಹೇಳಿದ 10 ಬಾಟ್ಲುಗಳು 60 ಸೆಕೆಂಡು, 3 ಬಾಟ್ಲು 3 ಸೆಕೆಂಡು ಹಾಗೇ ನಿಂತಿರ್ಬೇಕು. ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಬೇಕಾದಷ್ಟು ಟೈಮ್ ಇದೆ, ನಿಧಾನವಾಗಿ. ದೀಪಿಕಾ ಕಾಮಯ್ಯ ಅಲ್ಲ, ದೀಪಿಕಾ ಕಾಯಯ್ಯ, ಕಾಯಿ ಕಾಯಿ ಅಂತ ಹೇಳ್ಬೇಕು ಅನ್ಸ್ತಾ ಇದೆ. ನಿಧಾನಕ್ಕೆ. ಬಾಟಲಿ ಮಧ್ಯದಿಂದ ದುಡ್ಡೆತ್ತೋದ್ರಲ್ಲಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು ಅನ್ನೋದು ಪಕ್ಕಾ ಆಗತ್ತಾ? We'll be right back. Life Boy Super Minute. Life Boy Super Minute. ದೀಪಿಕಾ ಕಾಮಯ್ಯ ಅಲ್ಲ, ದೀಪಿಕಾ ಕಾಯಯ್ಯ, ಕಾಯಿ ಕಾಯಿ ಅಂತ ಹೇಳ್ಬೇಕು ಅನ್ಸ್ತಾ ಇದೆ. ನಿಧಾನಕ್ಕೆ. ಕೇರ್ಫುಲ್. ಒಂದು, ಒಂದು, ಇನ್ನು 20 ಸೆಕೆಂಡ್ಸ್ ಇದೆ. ಗೇಮ್ ಫೇಲ್. ರೇಣುಕಾಚಾರ್ಯ 2, ದೀಪಿಕಾ 1. ಕೊಡಗು, ವೈನು, ಬಾಟ್ಲು ಆದ್ರೂ ನಿಲ್ಲಿಲ್ಲ. ಏನಾಯ್ತು ದೀಪಿಕಾ ಅವರ? ಆಕ್ಚುಲಿ ನಾನು ತುಂಬಾ ಫಾಸ್ಟ್ ಆಗಿ ಮಾಡ್ಬಿಟ್ಟೆ. ಯಾಕೆ? ಐ ಶುಡ್ ಹ್ಯಾವ್ ಟೇಕನ್ ಟೈಮ್. ನೀವು ಹೋಗಿ ಬಾಗಿ ಎಳಿತಾ ಇದ್ರಿ, ಯು ಶುಡ್ ಹ್ಯಾವ್ ಸುಮ್ಮನೆ ಹೀಗೆ ಮಾಡ್ಬೇಕದು, ಎಳಿಯೋದಲ್ಲ. ಬ್ಯಾಡ್ ಲಕ್. ಏನ್ ತಪ್ಪು ಮಾಡಿದ್ರು ಸರ್ ಅವರು? ಬಹಳ ಫಾಸ್ಟ್ ಆಯ್ತು, ಬಹಳ ಫಾಸ್ಟ್ ಆಯ್ತು. ನಮ್ಗೆ ಉತ್ಸಾಹ ರೇಣುಕಾಚಾರ್ಯ ಅವ್ರನ್ನ ಸೋಲ್ಸ್ಬೇಕು ಅನ್ನೋ ಉತ್ಸಾಹದಲ್ಲಿ ಅವರೇ ಉತ್ಸಾಹದಲ್ಲಿ ಆ ಬಾಟಲ್ ಫೋರ್ಸ್ಗೆ ಹೊಡೆದ್ಬಿಟ್ಟು ಜಸ್ಟ್ ನೋಡಿ ಟಚ್ ಆಗ್ಬೇಕಾಯ್ತು. ಏನೇ ನಮ್ಗೆ ಖುಷಿ ಅಲ್ಲ, ಒಳ್ಳೇದಾಗಿ. ಅದಕ್ಕೆ ಸ್ಪರ್ಧೆಗಳು ಯಾವತ್ತು ಭಾಳ ನೇರ ಹಣಾಹಣಿ ಇರಬೇಕು. ನಾನು ಅವಾಗಲೇ ಹೇಳಿದ್ದಲ್ಲ, ಭಾಳ ಬ್ಯಾಕ್ ಇದ್ದು ಒಬ್ಬ ಫ್ರಂಟ್ ಇದ್ರೆ ಮಜಾ ಇರಲ್ಲ. ಸ್ಕೋರ್ ಈಗ
ರೇಣುಕಾಚಾರ್ಯ ಅವರು 2, ದೀಪಿಕಾ ಅವರು ಒಂದೇ 1. 2-1. ದೀಪಿಕಾ, ನಿಮ್ಮ ತಂದೆ ಆ್ಯಕ್ಚುಲಿ ಲೆಕ್ಕಾಚಾರ ಮಾಡೋರು. ಅವ್ರನ್ನೇ ಕೇಳ್ತೀನಿ ನಾನು, ಏನು ಲೆಕ್ಕಾಚಾರ ತಪ್ಪು ಮಾಡಿದ್ರು ಅಂತ. ಸರ್, ಏನು ತಪ್ಪು ಮಾಡಿದ್ರು? ಫಾಸ್ಟಾಗಿ ಆಡಿದ್ರು. ಅವಳು ಯಾವಾಗಲೂ ಹಾಗೇನಾ, ಫಾಸ್ಟಾ? ಏನೇ ಸ್ವಲ್ಪ ಮೇ ಬಿ ಕನ್ಫ್ಯೂಸ್ಡ್ ಆರ್ ಸಿ ವಾಂಟ್ ಟು ಕಂಪ್ಲೀಟ್ ಇಟ್ ಇನ್ ಸಮ್ ಸೆಕೆಂಡ್ಸ್. ದಟ್ಸ್ ಮೇ ಬಿ ದಿ ರೀಸನ್. ನಾನು ಅದಕ್ಕೆ ಹೇಳಿದ್ದು, ದೀಪಿಕಾ ಕಾಮಯ್ಯ ಅವರು ಕಾಮಾಗಿ ಆಡಬೇಕು. ಅದು ಆಡಲಿಲ್ವೇ? ನನಗೆ ಅಲ್ಲಿಂದ ಕಿರ್ಚನ ಅನಿಸ್ತು, ದೀಪಿಕಾ ಕಾಯಯ್ಯ, ಕಾಯಿ ಕಾಯಿ ಮೆಲ್ಲಗಾಡು ಆಗ್ಲಿಲ್ವೇ? ಮೇಡಮ್, ಎಲ್ಲ ಕೆಲಸ ಮಾಡೋ ಇದೇ ಥರ ಆತ್ರನಾ? ಇಲ್ಲ ನಿಧಾನವಾಗಿ ಬರ್ತಾ ಇಲ್ಲಿ ಸ್ವಲ್ಪ ಟೈಮ್ ಇತ್ತಲ್ಲ, ಬೇಗ ಫಾಸ್ಟಾಗಿ ಸ್ವಲ್ಪ ಹೊಡೆದ್ರು. ಟೆನ್ಷನ್ ಸ್ವಲ್ಪ ಕ್ರಾಸ್ ಆಗಿ ಹೊಡಿಬೇಕಾಗಿತ್ತು, ಸ್ಟ್ರೈಟ್ ಫಾಸ್ಟ್ ಆಗಿ ಹೊಡೆದ್ರು. ಇವ್ರ ಸ್ಪೀಡ್ ನೋಡಿದ್ರೆ ಇವ್ರಕ್ಕಿಂತ ಸ್ಪೀಡ್ ಮಾಡಬೇಕು ಅಂತ ಹೋದೆ. ನಮ್ಮ ರೇಣುಕಾಚಾರ್ಯ ಅಲ್ಲ, ಸಿಟ್ಟಿಲ್ ಬಾಟ್ಲಿ ಹೇಳಿದ್ಬಿಟ್ರು. ನಮ್ಮ ರೇಣುಕಾಚಾರ್ಯ ಅವ್ರ ಸ್ಪೀಡ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ನೀವು. ಎನಿವೇಸ್, ಇಬ್ರಿಗೂ ಜೋರ್ ಚಪ್ಪಾಳೆ. ಈಗ ಕಾರ್ಡ್ಸ್ ವಿಷಯಕ್ಕೆ ಬರೋಣ. ದೀಪಿಕಾ, ಕಾರ್ಡ್ಸ್ ಆಡ್ತೀರಾ? ನೋ, ಅಬ್ಸಲ್ಯೂಟ್ಲಿ ನೋ ಐಡಿಯಾ. ಕಾರ್ಡ್ಸ್ ಅಂದ್ರೆ ಊನೋ ಆಡಿದ್ದೀನಿ, ಬಟ್ ನಾಟ್ ಕಾರ್ಡ್ಸ್. ಊನೋ ಆಡಿದ್ರು ಕಾರ್ಡ್ಸ್ ಅಲ್ವಾ ಅದು? ಬಟ್ ಅದು ಈಸಿ ಅಲ್ವಾ? ಇದ್ರಲ್ಲಿ ತುಂಬಾ ಲಾಟ್ ಆಫ್ ಗೇಮ್ಸ್ ಇದೆ. ತೀನ್ ಪತ್ತಿ, ಅದು ಇದು ಪೋಕೋ ಎಲ್ಲ ಇದೆ. ಬಟ್ ಐ ಓನ್ಲಿ ನೋ ಊನೋ. ಸಾಕಲ್ಲ, ಅಷ್ಟು ಗೊತ್ತಿದ್ರೆ. ಅದು ನನಗೆ ಗೊತ್ತಿಲ್ಲ. ತೀನ್ ಪತ್ತಿ ನನಗೆ ಗೊತ್ತಿಲ್ಲ. ಸರ್, ಕಾರ್ಡ್ಸ್ ಆಡಿದ್ದೀರಾ ನೀವು? ನಾನು ಸೆಕೆಂಡ್ PU ಹೋದ ಶಿವಮೊಗ್ಗದಲ್ಲಿ ಹೋದ ಸಂದರ್ಭದಲ್ಲಿ ಜಸ್ಟ್ ಫ್ರೆಂಡ್ಸ್ ಕಾರ್ಡ್ಸ್ಗಳನ್ನ ಟಚ್ ಮಾಡ್ತಾ ಇದ್ವಿ. ಹಣ ಕಟ್ಟಾಡಿಲ್ಲ. ಜೂಜಿಗೆ ಭಾಳ ವಿರೋಧಿ ನಾನು. ಯಾಕಂದರೆ ಈ ಕಾರ್ಡ್ಸ್ ಆಡೋದು ಏನಾಗಿದೆ, ಅದು ಶ್ರೀಮಂತರ ಆಟ. ನಾವು ಬ್ಯಾಡ್ ಹ್ಯಾಬಿಟ್ಸ್ ಮಾಡಿಲ್ಲ, ಜೂಜ್ ಆಡಿದ್ರೆ ಇವನು ಗಾಂಧಿ ಕಣ್ಲ ಅಂತಾರೆ. ಅಂದರೆ ಜೀವನದಾಗಿ ಮಜಾ ಮಾಡೋದು, ಹಣ ಕಳಿಯೋದು, ಅದೊಂದು ಶೋಕಿ ಆಗ್ಬಿಟ್ಟಿದೆ ಈಗ. ನಾನು ಅಮೇರಿಕ ಬೇರೆ ಹೋದಾಗ ಕರಿತಾ ಇದ್ರು, ನಾನು ಖಂಡಿತ ಹೋಗಿ ಜಸ್ಟ್ ಹಿಂಗೆ ನೋಡಿದ್ದೆ. ನೋಡಿದ್ರೆ ಆಡಿಲ್ಲ? ಖಂಡಿತ ಜಸ್ಟ್ ನೋಡಿದ್ದೀನಿ, ಆಡಿಲ್ಲ. ಆದ್ರೆ ಆಟ ಆಡಿಲ್ಲ. ಆದರೆ ಸೂಪರ್ ಮಿನಿಟ್ ಅಲ್ಲಿ ನಾವು ಆಡಿಸ್ತೀವಿ. ಎಸ್, ಗೋಲ್ಡನ್ ಸ್ಟಾರ್ ಆಡಿಸಿದ್ರೆ ಖಂಡಿತ ನಾನು ಆಟ ಆಡ್ತೀನಿ. ಈ ಡಯಸ್ ಮೇಲೆ ಅಷ್ಟೇ. ಸೂಪರ್ ಮಿನಿಟ್ ಹೊರಗಡೆ ಹೋದ್ರೆ ಇಲ್ಲ, ಇದು ಗೇಮ್. ಸೊ ನೋಡೋಣ ಯಾವ ಆಟ ಅಂತ. ನೀಲಾಂಬರಿ, 3ನೇ ಆಟದ ನೀಲನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಎಲ್ಲವೂ ಎಲಿಜಿಬಲ್ಸ್. ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಇಡೀ ಮಣ್ಣು ನಿನ್ನ ಬಾಯೊಳಗೆ. ಈ ಮಾತು ಈ ಗೇಮಲ್ಲಿ ನಿಜಕ್ಕೂ ಅರ್ಥಹೀನ. ಒಂದಿಷ್ಟು ಇಸ್ಪಿಟ್ ಕಾರ್ಡ್ಗಳನ್ನು ಮಧ್ಯದ ಟೇಬಲ್ ಮೇಲೆ ಹರವಿಡಲಾಗಿದೆ. ಆಟಗಾರ ಸುತ್ತಲೂ ಇರುವ ಟೇಬಲ್ಗಳ ಮೇಲೆ ಎಕ್ಕ ರಾಜ ರಾಣಿ ಗುಲಾಮ ಮತ್ತು 10 ಹೆಕ್ಕಿ ತೆಗೆದು ಜೋಡಿಸಬೇಕು. ತಲೆ ಉಪಯೋಗಿಸಿ ಒಂದೇ ಜಾತಿಯ 4 ಕಾರ್ಡ್ ಸೇರಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್. ದೀಪಿಕಾ ಅವ್ರು ಏನದು ದೇವ್ರಿಗೆ ಪ್ರೇ ಮಾಡ್ತಿದ್ರಾ? ಅಟ್ಲೀಸ್ಟ್ ಸ್ವಲ್ಪ ಸರಿಯಾಗಿ ಮಾಡೋಣ ಅಂತ. ಲಾಸ್ಟ್ ಪ್ರೇಯರ್ಸ್ ಟು ಗಾಡ್. ಈ ಆಟದಲ್ಲಿ ಎಷ್ಟು ನರ್ವಸ್ ಆಗ್ತೀವೋ ಅಷ್ಟೇ ಕಷ್ಟ ಆಗುತ್ತೆ. ಹೌದು. 5 ನಮೂನೆಯ ಕಾರ್ಡ್ಗಳಿದೆ. ಒಂದೊಂದ್ರ ಮೇಲೆ ಒಂದೊಂದು ಜೋಡಿಸಿಡಬೇಕು. ಒಂದು ಟಿಪ್ಪು ನನ್ನ ಕಡೆಯಿಂದ, ಯಾವುದೇ ಕಾರಣಕ್ಕೂ ಕಾರ್ಡ್ನ ಕೆಳಗೆ ಬೀಳಿಸ್ಬೇಡಿ. ಕೆಳಗೆ ಬೀಳಿಸಿದ್ರೆ ಅಲ್ಲಿ 2 ಸೆಕೆಂಡ್ ಹೋಗುತ್ತೆ. ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಗುಡ್ ಗೋಯಿಂಗ್ ದೀಪಿಕಾ. ಇನ್ನೂ ಫಾಸ್ಟ್ ಮಾಡ್ಬೇಕು ದೀಪಿಕಾ, ಇನ್ನೂ ಫಾಸ್ಟ್ ಮಾಡಬೇಕು. 43 ಸೆಕೆಂಡ್ಸ್ ಬ್ಯಾಲೆನ್ಸ್. ವೆರಿ ಗುಡ್ ದೀಪಿಕಾ. ಈ ಒಂದು ರೂಮಲ್ಲಿ ಬೆಕ್ಕು ಬಂದ್ಬಿಟ್ರೆ ಹೆದರ್ಸಕ್ಕೆ ಆ ಥರ ಹೆದರ್ಕೊಂಡು ಓಡ್ತಾ ಇದ್ದಾರೆ. ಗುಡ್ ಗೋಯಿಂಗ್ 12 ಸೆಕೆಂಡ್ ಇದೆ. 9, 8, 7, 6, 5, 4, 3, 2. ಬಿತ್ತು. ಗೇಮ್ ಫೇಲ್. ಗಾಬರಿ ಮಾಡಿ ಹಿಂಗೆ ಕೈ ಹಿಂಗೆ ಹೇಳ್ಬಿಟ್ರು. ಹೇಳಿದ್ನಾ ನಾನು? ಆಯ್ತು.
ನೀವು ಕರೆಕ್ಟಾಗಿ 59th ಸೆಕೆಂಡ್ಗೆ ಇಟ್ಟಿದ್ದೀರಾ. 9th ಸೆಕೆಂಡ್ಗೆ ಅದು ಬಿಕಾಸ್ ಒಂದೇ ಮಿನಿಟ್ ಇತ್ತಲ್ವಾ, ಐ ಡಿಡ್ಂಟ್ ರಿಯಲೈಸ್ ನನ್ನ ಕೈ 1 ಮಿನಿಟ್ ಇರಲಿಲ್ಲ, 1 ಸೆಕೆಂಡ್. 1 ಸೆಕೆಂಡ್ ಇತ್ತಲ್ವಾ. ವಿನ್ ಅಂತ ಹೇಳಿ ಭಾಳ ಇದರಲ್ಲಿ ಬಂದ್ರಿ. ಇಲ್ಲ, ನನಗೇನೋ ಡೌಟ್ ಬರ್ತಾ ಇದೆ. ಇಲ್ಲಿ ರೇಣುಕಾಚಾರ್ಯ ಅವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಮ್ಮ ಬಂದಿದ್ರಲ್ಲಿ 50-50 ಮಾಡಿ ಕಿಲಾಡಿ ಹೇಳ್ತಾ ಇದ್ರು, ಇವಾಗ ಇವರೇ ಕಿಲಾಡಿ ಆಗ್ಬಿಟ್ಟಿದ್ದಾರೆ. ರೇಣುಕಾಚಾರ್ಯ ಅವರು ಒಂದು ಕ್ಲೋಸ್ ಅಪ್ ತೆಗಿರಪ್ಪ, ಖುಷಿ ನೋಡ್ರ. ರೇಣುಕಾಚಾರ್ಯ ಅವರು ಕೆಂಪಗಾಗಿದ್ದಾರೆ. ಸ್ವೆಟ್ಟಿಂಗ್ ಅಲ್ಲ ಸರ್, ಆ ಹುಡುಗಿ ಸೋತಿದ್ಕೆ. ವಿನ್ ಆಗಿಲ್ಲ ಅಂತ ನಾನು ಹೇಳಿದ್ದೀನಿ. ಸೋಲು ಗೆಲುವು ಎರಡು ಸ್ವೀಕಾರ ಮಾಡ್ತಿದ್ದೆ. ಆದ್ರೂ ಅವ್ರು ಸೋಲ್ಬೇಕು, ನಾವು ಗೆಲ್ಲಬೇಕು. ಆಟದಲ್ಲೆಲ್ಲ ಸ್ಪರ್ಧೆ ಇದಷ್ಟೇ. ಚಂದನ್, ಅಪ್ಪ ಈ ಆಟ ಆಡ್ತಾರೆ. ಅದೇ ಕಾಮ್ ಆಗಿರ್ಬೇಕಷ್ಟೇ, ಮತ್ತೆ ಅಲ್ಲ, ಕಾಮಯ್ಯ ಅವರೇ ಕಾಮ್ ಆಗಿರ್ಲಿಲ್ಲ, ನೀವು ಸ್ವಲ್ಪ ಸ್ಪೀಡ್ ಅಷ್ಟೇ. ಸ್ವಲ್ಪ ಸ್ಪೀಡ್. ರಾಜಕೀಯದಲ್ಲಿ ಬಹಳ ಸ್ಪೀಡ್ ಅದಕ್ಕೆ. ಮೇಡಮ್, ಶ್ರೀಮತಿ ರೇಣುಕಾಚಾರ್ಯ ಅವರು ಹೇಗೆ ಆಡ್ಬೇಕು ಮೇಡಮ್? ಈಗ ಆಡ್ತಾರೆ ಅವರು, ಕಾಮ್ ಅಂಡ್ ಕೂಲ್ ಆಗಿ ಆಡ್ತಾರೆ. ಅವ್ರು ಹೇಳಿದ್ರು ನಾನು ರಾಜಕೀಯದಲ್ಲಿ ತುಂಬಾ ಫಾಸ್ಟ್ ಇದ್ದೀನಿ ಅಂತ. ಬಟ್ ಫಾಸ್ಟ್ ಇದ್ರೂ ಕಾನ್ಸಂಟ್ರೇಷನ್ ಆಗಿ ಆಡ್ಬೇಕು ಅಷ್ಟೇ. ಯಾಕೆ ಮೇಡಮ್ ಹೆದರ್ಕೊಂಡು ಮಾತಾಡ್ತೀರಾ? ಅವರಷ್ಟು ಬೋಲ್ಡ್ನೆಸ್ ನಮ್ಗಿಲ್ಲ. ಈ ನಗುವಲ್ಲೇ ಎದುರಿಸ್ತಾರ ಅವರು. ಏಯ್ ಬಾಯ್ಸನ್ನಲ್ಲಿ ಭಯ ಭಯ. ಅವ್ರು ಒಪ್ಕೊಂಡ್ರು. ಚೆನ್ನಾಗಿದೆ ಇವರಿಬ್ರು ಕಾಂಬಿನೇಷನ್. ನಿಮ್ದು ಅಷ್ಟೇ, ಕಣ್ಸನ್ನೇ ಭಯ. ನೋಡಿ, ಆಯ್ತು ನಿನಗೆ. ಆವಾಗಲೇ ನೆಲ ಒರೆಸಲ್ಲ ಅಂತ ಹೇಳ್ದಲ್ಲ ಮನೆಯಲ್ಲಿ. ಆಯ್ತು ನಿನಗೆ. ಊಟ ಪಾಪ ಆಡ್ತಾರಾ? ಆಡ್ತಾರೆ. ನೋಡಿ ಸರ್, ಕಾನ್ಫಿಡೆನ್ಸ್, ಎಲ್ರಿಗೂ ಕಾನ್ಫಿಡೆನ್ಸ್ ಇದೆ, ನನಗೂ ಕಾನ್ಫಿಡೆನ್ಸ್ ಇದೆ. ಹಾಂ, ಜೋರ್ ಚಪ್ಪಾಳೆ ರೇಣುಕಾ ಅವ್ರಿಗೆ. ರೇಣುಕಾಚಾರ್ಯ ಅವರು ಆಲ್ರೆಡಿ 2 ಪಾಯಿಂಟ್ ನೀವು ತಗೊಂಡಿದ್ದೀರಾ ಅನ್ನೋದು ಮುಖದ ಮೇಲೆ ಎದ್ದು ಕಾಣ್ತಾ ಇದೆ. ಭಾವನೆ ಗೊತ್ತಾಗುತ್ತೆ. ಈಗ 3ನೇ ಪಾಯಿಂಟ್ ತಗೊಳ್ಳೋ ಅವಕಾಶ. ರೆಡಿ ಸರ್? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಫಾಸ್ಟು. ರೇಣುಕಾಚಾರ್ಯ ಅವರು ಅವ್ರ ಎಲೆಕ್ಷನ್ ಟೈಮಲ್ಲಿ ಇಷ್ಟೇ ಸ್ಪೀಡಲ್ಲಿ ಓಡಾಡ್ತಾರೆ ಅವರ ಕ್ಷೇತ್ರದಲ್ಲಿ. ಇನ್ನೂ ಫಾಸ್ಟ್ ಮಾಡಬೇಕು. ಫಾಸ್ಟ್ 40 ಸೆಕೆಂಡ್ ಅಷ್ಟೇ ಇರೋದು. ಫಾಸ್ಟ್. ಯಾಕೋ ಈ ಆಟ ಡೌಟ್. ಸ್ಪೀಡ್ ಇಲ್ಲ. 15 ಸೆಕೆಂಡ್. ಜಿಗಿದು ಆಡ್ತಿರೋ ರೇಣುಕಾಚಾರ್ಯಗೆ ಇಸ್ಪೀಟ್ ಎಲೆಗಳು ಲಕ್ಕಿ ಆಗತ್ತಾ? We'll be right back. Life Boy Super Minute. Life Boy Super Minute. Another 9 seconds. 9, 8, 7. Game failed. ರೇಣುಕಾಚಾರ್ಯ 2, ದೀಪಿಕಾ 1. ಬ್ಯಾಡ್ ಲಕ್. ಇನ್ನು 6 ಕಾರ್ಡ್ ಬ್ಯಾಲೆನ್ಸ್ ಇತ್ತು. ಏನಾಯ್ತು ಸರ್? ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡೆ. ನಿಮಗೆ ಕನ್ಫ್ಯೂಷನ್ಗಿಂತ ನನ್ನ ಲೆಕ್ಕದಲ್ಲಿ ಸ್ಪೀಡ್ ಕಮ್ಮಿ ಆಯ್ತು. ಇಲ್ಲ, ಇನ್ನೂ ಒಂದು ಲೆಕ್ಕದಲ್ಲಿ ದೀಪಿಕಾ ಒಂದೇ ಒಂದು ಗೇಮ್ ವಿನ್ ಆಗಿದ್ದಾಳೆ. ನಾನು 3ಕ್ಕೆ ಬಂದ್ಬಿಡ್ತೀನಿ. ಬೇಡ, ಸ್ವಲ್ಪ ಸಮಾಧಾನಕ್ಕಪ್ಪ. ಪಾಪ ಸಮಾಧಾನಕರ ಬಹುಮಾನ. ರಾಜಕೀಯ ಅಂತ ಹೇಳ. ಸಮಾಧಾನಕರ ಬಹುಮಾನ. ಗಣೇಶ್ ಪಾಪ ಹೆಣ್ಮಗು ಮನ್ಸು ಯಾಕೆ ನೋವ್ಸೋದು? ರಾಣಿ ಕಾರ್ಡ್ ಸ್ವಲ್ಪ ದೂರದಲ್ಲೇ ಇರಲಿ ಅಂತ. ರೇಣುಕಾಚಾರ್ಯ 2, ದೀಪಿಕಾ 1. ಅಷ್ಟರಲ್ಲೇ ಇದೀವಿ. ಈಗ ಮುಂದಿನ ಆಟಕ್ಕೆ ಹೋಗೋಣ. ಎಸ್, ಹೋಗೋಣ. ನಿಮ್ಮ ಮುಂದಿನ ಆಟದ
ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್ ನೀಲಾಂಬರಿ. ಅಂಡರ್ ಪಾಸ್. ಪಾಶ್ಚಾತ್ಯ ದೇಶಗಳಲ್ಲಿ ರಗ್ಬಿ ಆಟ ತುಂಬಾ ಫೇಮಸ್. ಈ ಆಟದಲ್ಲಿ ರಗ್ಬಿ ಬಾಲ್ ಪಾಸ್ ಮಾಡಿದಂತೆ ತನ್ನ ಭುಜಬಲ ಪರಾಕ್ರಮ ಉಪಯೋಗಿಸಿ ಟಿಶ್ಯೂ ರೋಲ್ಗಳನ್ನು ಬಗ್ಗಿ ನಿಂತು ಕಾಲುಗಳ ಮಧ್ಯದಿಂದ ಪಾಸ್ ಮಾಡಬೇಕು. ಅದು ದೂರದಲ್ಲಿರೋ ಕೆಂಪು ಸರ್ಕಲ್ ಒಳಗೆ ಹೋಗಬೇಕು. ಟಿಶ್ಯೂ ರೋಲ್ಗಳನ್ನು ಎಸೆಯಲು ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ದೀಪಿಕಾ, ರೇಣುಕಾಚಾರ್ಯ ಅವರು ನಿಮ್ಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ. ಎರಡು ಸಮಬಲ ಮಾಡೋಕೆ ಅಲ್ವಾ ಸರ್? ಈ ಆಟದಲ್ಲಿ ಒಬ್ರು ವಿನ್ನರ್ ಇದ್ದೇ ಇರ್ತಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ 1 ನಿಮಿಷದಲ್ಲಿ ಯಾರು ಹೆಚ್ಚು ಟಿಶ್ಯೂ ರೋಲ್ಗಳನ್ನ ಇದ್ರೊಳಗೆ ಹಾಕ್ತಾರೋ ಅವರು ವಿನ್ನರ್. ಕ್ಲಿಯರ್? The game begins in 3, 2, 1. ಗುರಿಡಿ. ಆಹಾ, ವೆರಿ ಗುಡ್. 1 ಫಾಸ್ಟ್. 2 ಮಡಿಕೇರಿಗೆ ಹೋಗ್ಬಿಡ್ಬೇಕು, ಅಷ್ಟು ಸ್ಪೀಡಲ್ಲಿ ಸಿಕ್ಕವ್ರು. 20 seconds. Oh, just miss. Oh, 3, 6, 5. Game complete. Minute super, 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 minute. ದೀಪಿಕಾ ಅವರೇ, Yes. 3 ಟಿಶ್ಯೂ ರೋಲ್ಗಳನ್ನ ಗುರಿ ತಲುಪಿಸಿದ್ದೀರಾ. ಆರ್ ಯು ಹ್ಯಾಪಿ? ನೋ. ಯಾಕೆ? ಇನ್ನೂ 2-3 ಹಾಕ್ಬೋದಿತ್ತು. 2 ಆ್ಯಕ್ಚುಲಿ ಅದು ಆಲ್ಮೋಸ್ಟ್ ಗಾನ್, ಬಟ್ ಇಟ್ ಫೆಲ್ ಔಟ್ಸೈಡ್. ಸೊ ಸ್ವಲ್ಪ ಹೋಗಿದ್ದಿದ್ರೆ ಇನ್ನೂ 2 ಬಹುಶಃ ಸಿಗ್ಬೋದಿತ್ತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಬಡ್ಡಿ ಮಗನ್ ಲಕ್ಕು ಒಂಚೂರು ಸಾಥ್ ಕೊಡಬೇಕು ಅಂತ. ಹೌದು. ಮಡಿಕೇರಿಯಲ್ಲಿ ಬಹುಶಃ ಮರಕೋತಿ ಆಟ ಆಡಿದ್ರೆ ಕಾಣಲ್ಲ. ಮರಗಳು ಜಾಸ್ತಿ. ಬೆಂಗಳೂರಲ್ಲಿ ಬೆಳೆದು ಬಿಡ್ತಾಳೆ, ಮರ ಇಲ್ಲ, ಹಾಗಾಗಿ ಕೋತಿ ಆಟ ಆಡಿಲ್ಲ. ನೀವು ಕಾನ್ಫಿಡೆಂಟಾ ಸರ್? ಎಸ್. ನೋಡೋಣ. ಎಸ್, ನೋಡೇ ಬಿಡ್ತೀನಿ. ರೇಣುಕಾಚಾರ್ಯ ಅವರೇ, ಇವ್ರನ್ನ ಸೋಲ್ಸ್ಬೇಕು ಅಂತಿದ್ರೆ 4 ಹಾಕಬೇಕು, ಸಮ ಇರಲಿ ಅಂದರೆ 3 ಹಾಕಬೇಕು, ಇಲ್ಲ ಪಾಪ ಹುಡುಗಿನೇ ಗೆಲ್ಲಿ ಅಂದರೆ 2 ಹಾಕ್ಬೇಕು. ದೀಪಿಕಾ ಏನು ಹೇಳ್ತಾಳೆ ಹೇಳಿ ನೋಡ. ಏನು ಹೇಳ್ತೀರಾ? ಚೆನ್ನಾಗಿ ಆಡಿ ಸರ್ ನೀವು. ಚೆನ್ನಾಗಿ ಆಡ್ಬೇಕಾ? ಎಸ್, ಥ್ಯಾಂಕ್ ಯು, ವೆಲ್ಕಮ್. ಅಂದರೆ ಹುಡುಗರ ಮಾತು ಬೆಲೆ ಇಲ್ಲ, ಹೀರೋಯಿನ್ನೇ ಹೇಳ್ಬೇಕು ನಿಮಗೆ. ಈಗ ಸ್ಪರ್ಧೆ ಎದುರಾಳಿಗಳು, ನಾವು ಅವ್ರಿಗೆ ಬೆಂಬಲ ಕೊಡಬೇಕು, ನನಗೆ ಅವಳು ಬೆಂಬಲ ಕೊಡಬೇಕು. ಅದೇ ಸ್ಪರ್ಧೆ ಆಡ್ಸೋರ್ಗೆ ಬೆಲೆ ಇಲ್ಲ, ಸ್ಪರ್ಧೆ ಆಡ್ಸೋರು ಬೆಲೆ ಇಲ್ಲ. ದೀಪಿಕಾ ಹೇಳು, ನಾನು ಆಡ್ಲೋ ಬೇಡವಾ? ದೀಪಿಕಾ ಅವರ, ನಿಮ್ಮ ವಿರೋಧ ಪಕ್ಷದ ನಾಯಕರಿಗೆ ಏನು ಸಂದೇಶ ಕೊಡ್ತೀರಾ? ನೋಡ್ಕೊಂಡು ಗುರಿ ಇಟ್ಟು ಆಡಿ. ಥ್ಯಾಂಕ್ ಯು. ಇದು ತುಂಬ ಒಳ್ಳೆ ಸಜೆಷನ್. ಇವ್ರು ಹೇಳಿಲ್ಲ ಅಂದ್ರೆ ಅವ್ರು ಗುರಿ ಇಡಲ್ಲ, ಆ ಕಡೆ ಎಷ್ಟು ಬಿಡ್ತಾರೆ, ಅಲ್ಲಿ ಆ ಕಡೆ ಎಷ್ಟು ಬಿಡ್ತಾರೆ. ಸ್ವಲ್ಪ ನಾನು ಫಾಸ್ಟ್ ಮಾಡ್ತಾ ಇದ್ದೆ, ನೀವು ಸ್ವಲ್ಪ ಸ್ಲೋ ಮಾಡಿದ್ರೆ ಮೇ ಬಿ ಜಸ್ಟ್ ದ ಪಾಯಿಂಟ್. ಇದು ಸಜೆಷನ್. ಅನುಭವ ಅಲ್ವಾ? ಅನುಭವ. ಈಗ ನೋಡೋಣ ಯಾವ ಥರ ಆಡ್ತೀರಾ ನೀವು. The game begins in 3, 2, 1. ತುಂಬ ಗುರಿ ಇಟ್ಟು ಬ್ಯಾಲೆನ್ಸ್ ಮಾಡಿ ಆಡ್ತಾ ಇದ್ದಾರೆ. ಎರಡು ಇಲ್ಲ.
gain confidence. Renukacharya, 3, Deepika 1. ನಾನು ಭಯ ಬಿದ್ಬಿಟ್ಟೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಿ ಇದು ಪ್ಲಾಸ್ಟಿಕ್ನು ಒಳಗೆ ಹಾಕ್ಬಿಡ್ತಾರೇನೋ ಅಂತ ಅಷ್ಟು ಭಯ ಆಗ್ಬಿಟ್ಟಿತ್ತು. ನೀವು ಸಿಕ್ಕಿದ್ರೆ ನಿಮ್ಮನ್ನು ತೋರಿಸ್ಬಿಡ್ದೆ. ನನ್ನೇನು ಟಿಶ್ಯೂ ರೋಲ್ ಅನ್ಕೊಂಡಿದ್ದೀರಾ ಸರ್? ಅಲ್ಲ, ಗೋಲ್ಡನ್ ಸ್ಟಾರ್ ಅಲ್ಲ, ನಾವು ಅದನ್ನು ಓವರ್ಟೇಕ್ ಮಾಡ್ಬೇಕು. ಸೂಪರ್ ಸ್ಟಾರ್ ಆಗ್ಬೇಕಂದ್ರೆ ಸರ್ ಈಗ ಅದೆಲ್ಲ ಮಾಡಿ ಡವ್ವಾ ದೀಪಿಕಾ ಹೆಂಗೋ ನಾನು ಹಂಗೆ ಅವೆಲ್ಲ. ದೀಪಿಕಾ ನನಗೆ ಎನ್ಕರೇಜ್ ಕೊಡ್ಬೋದ ನಂಬಿಕೆ ಇತ್ತು. ಏನೋ ಹಳ್ಳಿಯಿಂದ ಬಂದಿರ್ತಾರೆ ಗೊತ್ತಾಗಲ್ಲ, ಮರ್ಕೋತಿ ಆಟ ಆಡೋದು ಜಾಸ್ತಿ. ಹಳ್ಳಿ ಅಂತ ಹೇಳಿದ್ರೆ ಖಂಡಿತ ಆಡಿದೆ. ಬಟ್ ತುಂಬ ಚೆನ್ನಾಗಿ ಆಡಿದ್ರಿ. ಸ್ಕೋರ್ ಏನು ಗೊತ್ತಾ? ರೇಣುಕಾಚಾರ್ಯ ಅವರು 3, ದೀಪಿಕಾ ಕಾಮಯ್ಯ 1. ನಮ್ಮ ರೇಣುಕಾಚಾರ್ಯ ಅವರು ಕೇವಲ 1 ಹೆಜ್ಜೆ ಮಾತ್ರ ದೂರದಲ್ಲಿದ್ದಾರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ. ಹೆಂಗೆ ಸರ್ ಅದು? ಕರೆಕ್ಟ್ 1 ಸೆಕೆಂಡ್ ಇದ್ದಾಗ ಒಳಗೆ ಹಾಕಿದ್ರಿ, ಆಮೇಲೆ ಸುಮ್ಮನೆ ಆಡ್ತಿರದ ನಾನು ಆಡ್ತೀನಿ ನೋಡಿ ಅಂತ. ಅದು ನಾವು ಹಳ್ಳಿ ಒಳಗೆ ಆಟ ಆಡಿದ್ವಿ. ಈ ಗೋಲಿ, ಈ ಚಿನ್ನಿದಾಂಡು, ಇದು ನಾವೇನು ಮಾಡ್ತೀವಿ, ಮೊದಲು ಆಟ ಆಡಿದ್ವಿ. ಮೊದಲು ಆಟ ಆಡೋದು ಸೋಲ್ತಿದ್ವಿ, ಅವಾಗ ಜಗಳ ತೆಗಿತಿದ್ವಿ. ಇದೆಲ್ಲ ಸುಳ್ಳು ಉಫಿ ಅಂತಿದ್ವಿ. ಇನ್ನು ಮುಂದೆ ಆಟ ಆಡ್ತೀವಿ, ನಿಜವಾದ ಆಟ ಅಂತಿದ್ವಿ. ಅದಕ್ಕೆ ಲಾಸ್ಟ್ ಸೆಕೆಂಡ್ ಐತಲ್ಲ, ಅದು ನಿಜವಾದ ಆಟ. ನಿಜವಾದ ಅದು ಉಫಿ. ಎಸ್, ಮೊದಲೆಲ್ಲ ಉಫಿ ಮಾಫ್. ಮೇಡಮ್ ಅವರೇ, ಯಜಮಾನ್ರು ಚೆನ್ನಾಗಿ ಆಡಿದ್ರು. ಹೌದು. ಫಸ್ಟ್ 50 ಸೆಕೆಂಡ್ ಆಡಲಿಲ್ಲ, ಲಾಸ್ಟ್ ಬಾಲ್ ಒಂದು 6 ಹೊಡೆದ್ಬಿಟ್ರು. ನೆಕ್ಸ್ಟ್ ಆಟ ಯಾವ ಥರ ಆಡ್ಬೋದು ಅವರು? ಚೆನ್ನಾಗಿ ಆಡ್ತಾರೆ. ಆಡ್ತಾರೆ ಚೆನ್ನಾಗಿ ಆಡ್ತಾರೆ. ಆಡದೇ ಇದ್ರೆ ಅವಾಗ ಕೇಳ್ತೀನಿ ಯಾಕೆ ಆಡಲಿಲ್ಲ ಅಂತ. ಇಲ್ಲ, ಆಡ್ತಾರೆ, ಕಾನ್ಫಿಡೆನ್ಸ್ ಇದೆ ನನಗೆ. ನಿಮ್ಗೆ ಕಾನ್ಫಿಡೆನ್ಸ್ ಇದೆ? ಚಂದನ್ ನೀವೇನು ಹೇಳ್ತೀರಾ? ಇಲ್ಲ, ಆಡ್ತಾರೆ. ಚೆನ್ನಾಗಿ ಆಡ್ತಾರೆ. ಗಣೇಶ್ ಆಟ ಆಡೋಕ್ಕಿಂತ ಮುಂಚೆ ಹೇಳಲಿಲ್ಲ. ಹೆಂಗಿದ್ರು 2 ಪಾಯಿಂಟ್ ಮುಂದಿದೆ, ಆಡ್ಬೋದು ಅಂತ ಅಷ್ಟೇ. ನಾವು ಪೊಲಿಟಿಷಿಯನ್ ಅಪ್ಪ, ನಾವು ಹೇಳೋದು ಹಂಗೆ. 3-1 ಆಗಿದೆ. ಎಸ್ ಸರ್. ಅವರು ಸ್ವಲ್ಪ ಫಾಸ್ಟ್ ಆಗಿಬಿಟ್ರು ಒಂದು. ಸೊ ಕಾನ್ಸಂಟ್ರೇಷನ್ ಕಮ್ಮಿ, ದಟ್ ಇಸ್ ಇಂಪಾರ್ಟೆಂಟು. ಸೊ ವಾಟ್ ಐ ಫೀಲ್ ಪ್ರಾಕ್ಟೀಸ್ ಮೇ ಬಿ ಲೆಸ್. ಪ್ರಾಕ್ಟೀಸ್ ಮೇಕ್ಸ್ ಈವನ್ ವುಮೆನ್ ಪರ್ಫೆಕ್ಟ್. ಯಾ, ದಟ್ಸ್ ವಾಟ್ ಅಲ್ವಾ? ಯಾ. ಮೇಡಮ್, ನಮ್ಮ ರೇಣುಕಾಚಾರ್ಯ ಅವರು ಆಲ್ರೆಡಿ 3ರಲ್ಲಿದ್ದಾರೆ, ನಿಮ್ಮ ಮಗಳು 1ರಲ್ಲಿದ್ದಾರೆ. 3 ಬರ್ತಾರಾ ಇವರು? ಬರಬಹುದು. ಸ್ವಲ್ಪ ಫಾಸ್ಟಾಗಿ ಆಡ್ತಾಳೆ, ಸ್ವಲ್ಪ ಸ್ಲೋ ಆಡಿದ್ರೆ ಬರಬಹುದು. ಅಲ್ಲಿವರೆಗೂ ರೇಣುಕಾಚಾರ್ಯ ಅವ್ರು ಏನು ಮಾಡಬೇಕು? ಅಲ್ಲಿವರೆಗೂ ಮೂಲೆ ಕೂರ್ಬೇಕು. ಪರವಾಗಿಲ್ಲ, ಸೋಲು ಗೆಲುವು ಇದ್ದಿದೆ ಅಲ್ವಾ? ಯಾರಾದ್ರೂ ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಬೇಕಲ್ವಾ? ಬ್ಯಾಡ್ ಲಕ್. ಓಕೆ ಸರ್. ನಾನು ನಿಮಗೊಂದು ಪರ್ಸ್ನಲ್ ಕ್ವಶನ್, ಬಟ್ ನನಗೆ ಪರ್ಫೆಕ್ಟ್ ಆನ್ಸರ್ ಬೇಕು. ನೀವು ರಾಜಕೀಯಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದು ಮಿನಿಟ್ ಯಾವುದು? ಹಾಗೆ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ನೀನು MLA ಆಗ್ತೀಯಾ ಅಂತ ಹೇಳಿದವ್ರು ಯಾರು? ನಾನು ಪ್ರೌಢಶಾಲೆ ಹೋದ ಸಂದರ್ಭದಲ್ಲಿ ನನ್ನ ತಾಯಿ ಹೇಳ್ತಾ ಇದ್ಲು. ಅದೇನು ಮುಂದಿನ ಕಡೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಭಾಳ ಸ್ಪಷ್ಟವಾಗಿ ನನ್ನ ಎದುರಿಗೆ ಮತ್ತು ಅನೇಕ ಜನ ನನ್ನ ಮಿತ್ರರಿಗೆ ಹೇಳ್ತಾ ಇದ್ಲು, ನನ್ನ ಮಗ ರೇಣುಕಣ್ಣ MLA ಆಗ್ತಾನೆ, ವಿಮಾನದಾಗ ಹೋಗ್ತಾನೆ. ಅವಾಗ ವಿಮಾನ ಅಂದರೆ ನಾವೆಲ್ಲ ಹೆಲಿಕಾಪ್ಟ್ರ್ ಹಿಂಗೆ ನೋಡಿತ್ತಲ್ಲ. 5, 6, 7, 8, 9 ಪಾಸ್ ಆಗ್ಬಿಟ್ಟೆ ಭಾಳ ಸುಲಭವಾಗಿ. SLC ಬಂದ ತಕ್ಷಣ ಡುಮ್ಕಿ ಹೊಡೆದೆ, 3 ಅಟೆಂಪ್ಟ್ ಪಾಸ್ ಆಯ್ತು. ಭಾಳ ಕಷ್ಟಪಟ್ಟು ಪಾಸ್ ಮಾಡಿದೆ. ನನ್ನ ಸ್ನೇಹಿತರೆಲ್ಲ ನಗ್ತಾರೆ. ಇಲ್ಲ, ನೀವು ನಮ್ಮ ಕ್ಯಾಂಡಿಡೇಟ್, ಅದಕ್ಕೆ ನನಗೂ 2004 ಚುನಾವಣೆ, ನನ್ನ ವಿಧಾನಸಭಾ ಅಭ್ಯರ್ಥಿ ಅಂತ ಭಾರತೀಯ ಜನತಾ ಪಕ್ಷ ನನ್ನ ಅಭ್ಯರ್ಥಿ ಘೋಷಣೆ ಮಾಡಿದ್ರು. ಜನ ನನ್ನನ್ನು ಆಯ್ಕೆ ಮಾಡಿದ್ರು. 2004 ಆಯ್ಕೆ ಗೆದ್ರಿ. ಗೆದ್ದ ದಿವಸ 2004 ಆಯ್ಕೆ ಆದೆ. ಆಯ್ಕೆ ಆದ ನಂತರ ಒಂದು ಕಡೆ ಹೋಗು, ನನಗೆ ಒಂದು ಪ್ರಶ್ನೆ ಇದೆ. 2004ರಲ್ಲಿ ನಿಮ್ಮ ತಾಯಿಯವರು 1977ರಲ್ಲಿ ನಿಮ್ಮ ತಾಯಿಯವರು ಹೇಳಿದ್ರು, ಮಗನೇ ನನ್ನ ಮಗ MLA ಆಗ್ತಾನೆ ಅಂತ. 27 ವರ್ಷಗಳ ನಂತರ ನೀವು ಗೆದ್ದ ಮೇಲೆ ಅಮ್ಮನಿಗೆ ಏನು ಹೇಳಿದ್ರಿ? ನಾನು ಗೆದ್ದ ಸಂದರ್ಭದಲ್ಲಿ ನನ್ನ ಜನ ಎತ್ಕೊಂಡು ಕುಣಿತಾ ಇದ್ರು. ದಾವಣಗೆರೆಯಿಂದ ಮೆರವಣಿಗೆ ಬಂದರು. ನನ್ನ ತಾಯಿ ಫೋಟೋ ನೋಡಿ. ಶಾಸಕರಾದಾಗ ಅಮ್ಮ ಇರಲಿಲ್ಲ? ಇಲ್ಲ, ಸಾರಿ.
ಭಾಳ ಜನ ಮಹಿಳೆಯರನ್ನ ಹಣೆಗೆ ತಿಲಕ ಇಟ್ಟು ಸ್ವಾಗತ ಮಾಡಿ ಒಳಗೆ ಕರ್ಕೊಂಡೋದ್ರು. ಆದರೆ ತಾಯಿ ನೆನಪು ಜನಗಳು ಪ್ರೀತಿ ವಿಶ್ವಾಸ ನಿಮ್ಮ ತಾಯಿ ಆಶೀರ್ವಾದ ಸದಾ ಹಾಗೆ ಇರಲಿ. ಈಗ ಆಟಕ್ಕೆ ಬರೋಣ. ನಿಮ್ಮ ಮುಂದಿನ ಆಟ ಯಾವುದು? ನೀಲಾಂಬರಿ, ಮುಂದಿನ ಆಟದ ನೀಲಿನಕ್ಷೆ ಪ್ಲೀಸ್. ಬಾ ಬ್ಯಾಗ ಚಂದಮಾಮ. ಇತ್ತೀಚೆಗೆ ಪ್ಲಾಸ್ಟಿಕ್ ನಿಲ್ಸೋಕೆ ಅಂತ ಶಾಪಿಂಗ್ ಮಾಲ್ಗಳಲ್ಲಿ ಪೇಪರ್ ಬ್ಯಾಗ್ಗಳನ್ನ ಕೈಗೆ ಕೊಟ್ಟು ಕಳಿಸ್ತಾರೆ. ಅದೇ ಬೇರೆ ಬೇರೆ ಸೈಜ್ನ ಬ್ಯಾಗ್ಗಳನ್ನ ನೆಲದ ಮೇಲೆ ಇಡಲಾಗಿದೆ. ಆಟಗಾರ ಬಗ್ಗಿ ತನ್ನ ಬಾಯನ್ನಷ್ಟೇ ಬಳಸಿ ಆ ಬ್ಯಾಗ್ಗಳನ್ನ ಬೇಗ ಎತ್ತಿ ಪಕ್ಕದಲ್ಲಿರೋ ಟೇಬಲ್ ಮೇಲೆ ಸ್ಟೇಬಲ್ ಆಗಿ ನಿಲ್ಲಿಸಬೇಕು. ಇದನ್ನ ಮಾಡೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ದೀಪಿಕಾ, ಕಾಮಯ್ಯ, ನೀವು ಅವಾಗಲೇ ಹೇಳಿದ್ರೆ ನಿಮಗೆ ಶಾಪಿಂಗ್ ಅಂದರೆ ಭಾಳ ಇಷ್ಟ ಅಂತ. ಏನು ಪರ್ಚೇಸ್ ಮಾಡ್ತೀರಾ ಜಾಸ್ತಿ? ಶೂಸ್, ಕ್ಲೋತ್, ಬಟ್ ನನ್ಗೆ ಶೂಸ್ ಮೇಲೆ ಫೆಟಿಶ್ ಇದೆ. ಸೊ ಹ್ಯಾವ್ ಅಬೌಟ್ 200 pairs of shoes. 200 ಜೊತೆ ಶೂಸ್ ಇದೆಯಂತೆ. ಮಾರಾಟಕ್ಕೆ ಒಬ್ಬರು ಇಡ್ಬೋದು, ಒಂದು ಮಾಲ್ ಇಡ್ಬೋದು. ಎಸ್, ದೊಡ್ಡ ಮಾಲ್ ಇಡ್ಬೋದು. ಇಲ್ಲಿ ನೋಡಿ, ನಿಮ್ಗೆ ಶಾಪಿಂಗ್ ಭಾಳ ಇಷ್ಟ ಅಂದ್ಬಿಟ್ಟು ನಿಮ್ಮನ್ನು ನಾವು ಶಾಪಿಂಗ್ ಎಲ್ಲೂ ಕಳ್ಸಲ್ಲ. ನಾನು ಕೈಯಲ್ಲಿ ಶಾಪ್ ಮಾಡಿದ್ದೀನಿ. ಇಲ್ಲೇ ಶಾಪ್ ಮಾಡೋದು ಅಷ್ಟೇ. ನೀವು ಬಾಯಲ್ಲಿ ಶಾಪ್ ಮಾಡಿ ಹೊಸ ಥರ ಕೈಯಲ್ಲಿ ಶಾಪ್ ಮಾಡಿ ಬೇಜಾರು ಜನ ಚೇಂಜ್ ಕೇಳ್ತಾರಲ್ಲ ಅಂದ್ಬಿಟ್ಟು ಬಾಯಲ್ಲಿ ಎತ್ತಿಡ್ಬೇಕು. ರೆಡಿ? The game begins in 3, 2, 1. ವೆರಿ ಗುಡ್. ಒಂದಾಯ್ತು, ಒಂದು ಬ್ಯಾಗ್ ಆಯ್ತು. ವೆರಿ ಗುಡ್. 2 ಆಯ್ತು. ಇದ್ಯಾಕೋ ಇದು ತುಂಬ ಕಷ್ಟಪಡ್ತಿದ್ದಾರೆ. ಬ್ಯಾಗ್ ಎತ್ತೋಕೆ ದೀಪಿಕಾ ಒದ್ದಾಟ, ಪಾಯಿಂಟ್ ತಗೊಳ್ಳೋಕೆ ಸಖತ್ ಪರದಾಟ. We'll be right back. Lifebuoy Super Minute. Lifebuoy Super Minute. ಟೈಮ್ ಇದೆ. ನೋ ಕೈ ಟಚ್ ಮಾಡೋ ಹಾಗಿಲ್ಲ. ಕೈನ ಟಚ್ ಮಾಡೋ ಹಾಗೇ ಇಲ್ಲ. ಔಟ್. ಏಟ್, 7. Game failed. ದೀಪಿಕಾ ಅವರೇ, ಟಫ್ ಲಕ್ ಟುಡೇ. ವೆರಿ ಟಫ್. ಆ್ಯಕ್ಚುಲಿ ಕಾಲು ನೋವಿದೆ, ಬಟ್ ಸ್ಟಿಲ್ ನನಗೆ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿದ್ದೀನಿ ನಾನು. ಫೌಲ್ ಮಾಡಿದ್ರಿ ನೀವು, ಕೈ ಕೆಳಗಿಟ್ಟು. ಬಿಕಾಸ್ ಐ ಟ್ರೈಡ್ ಸ್ಟ್ರೆಚ್ ಮಾಡೋಕೆ ನೋಡಿದೆ, ಬಿಕಾಸ್ ನನ್ನ ಕಾಲು ತುಂಬ ನೋವ್ತಾ ಇದೆ. ಐ ಹ್ಯಾವ್ ಲೆಗ್ ಪೇನ್. ಆದರೂ ಐ ವಾಂಟೆಡ್ ಟು ಟ್ರೈ. ದೀಪಿಕಾ ಅವ್ರ ಕಾಲು ನೋವಿತ್ತು, ಹಾಗಾಗಿ ಆಗಲಿಲ್ಲ ಅಂದರು. ಬಟ್ ನನಗೇನೋ ನಮ್ಮ ರೇಣುಕಾಚಾರ್ಯ ಅವ್ರು ಮಾಡ್ಬಿಡ್ತಾರೆ ಅನ್ಸುತ್ತೆ ಇದು. ಯಾಕಂದರೆ ಆಲ್ರೆಡಿ 3 ಪಾಯಿಂಟ್ ಬ್ಯಾಗಲ್ಲಿ ಹಾಕ್ಕೊಂಡಿದ್ದಾರೆ. ಈ ಬ್ಯಾಗು ಕರೆಕ್ಟಾಗಿ ಇಟ್ಬಿಟ್ರೆ 4 ಪಾಯಿಂಟು. ಆ್ಯಂಡ್ ಫಸ್ಟೇ ಹೇಳ್ಬಿಟ್ರು ಅವರು ಯೋಗ ಪಟು ಅಂತ. ಸ್ಟ್ರೆಚಸ್ ಯಾವ ಥರ ಮಾಡ್ತೀರಾ ಸ್ವಲ್ಪ ಹೇಳ್ಕೊಡಿ ನನಗೆ. ವಾರ್ಮಪ್ ಮಾಡೋಕ್ಕೆ ಬಾಡಿ. ವಾರ್ಮಪ್ ಯಾವ ಥರ ಮಾಡ್ತೀರಾ? ಅದು ಸ್ಪೋರ್ಟಿವ್ ಅಂದರೆ. ಸರ್ ವಾರ್ಮಪ್ ಮಾಡಿಸಿದ್ದೀರಾ, ಚೆನ್ನಾಗಿ ಮಾಡಿ. ಖಂಡಿತ. ಮರ್ಯಾದೆ ತೆಗಿಬಿಡಿ ಪ್ಲೀಸ್. ನಂದು ಗಂಡಸರೆಲ್ಲ ಒಂದೇ ಅಲ್ಲ. ಅಲ್ಲೂ ಡೈಲಾಗ್ ಹೇಳಿದ್ರಪ್ಪ, ಕಣ್ಬೇರೆ ಹೊಡೆದ್ರು ನನಗೆ ಗಂಡಸರೆಲ್ಲ ಒಂದೇ ಅಲ್ಲ. ರೆಡಿ ರೇಣುಕಾ ಅವ್ರೆ. ಯೋಗ ಪಟು ಹಾಗೂ ರಾಜಕಾರಣಿ ರೇಣುಕಾಚಾರ್ಯ ಅವರೇ, ಈ ಕರೆಕ್ಟಾಗಿ ಹಾಕೊಂಡ್ಬಿಟ್ರೆ 1 ಪಾಯಿಂಟ್ ನಿಮ್ಮದು, ಜೊತೆಲಿ 2ನೇ ರೌಂಡ್ಗೆ ಬೇರೆ ಹೋಗ್ತೀರಾ. ರೆಡಿ?
ಎಸ್ ರೆಡಿ. ಆಲ್ ದ ಬೆಸ್ಟ್. ನಾನು ಹೇಳಿದ್ರೆ ಒಳ್ಳೇದಾ ಇಲ್ಲ ದೀಪಿಕಾ ಅವರೇ ಹೇಳ್ಬೇಕಾ? 2 ಜನ ಒಟ್ಟಿಗೆ ಹೇಳ್ಬಿಡ್ರಿ. ಅಲ್ಲ, ಒಬ್ರು ಸೆಲೆಕ್ಷನ್ ಅಂದ್ರೆ ಯಾರು? ಇಲ್ಲಿ ಜಡ್ಜು ಬಹಳ ಇಂಪಾರ್ಟೆಂಟು. ಏನೋ ವ್ಯತ್ಯಾಸ ಅದ. ನಾವು ಸ್ವಲ್ಪ ಕಿವಿಗೆ ಹೇಳಿದ್ವಿ ಜಡ್ಜ್ ಒಂದು ಪಾಯಿಂಟ್ ಜಾಸ್ತಿ ಕೊಡೋಣ ಗಣೇಶ ಅಂದ್ಬಿಟ್ರೆ. ಗಣೇಶ ಅಂದ್ರೆ ಏನು? ಸಕಲ ವಿಘ್ನಗಳ ನಿವಾರಕ. ಹಾಗಾಗಿ ಗಣೇಶ ನೋಡಪ್ಪ ನೀನೇ ನೋಡ್ಕೆ ಅಂತ ಹೇಳ್ಬಿಡ್ತೀವಿ. ದೀಪಿಕಾ ಅವ್ರೆ, ಏನಾದ್ರು ಒಂದು ಟಿಪ್ಸ್ ಕೊಡ್ಬೇಕು ಅಂದ್ರೆ ಏನು ಕೊಡ್ತೀರಾ? ಅವ್ರು ಯೋಗ ಮಾಡ್ತಾರಂತ ಹೇಳಿದ್ರು. ಸೊ ಐ ಥಿಂಕ್ ಅವ್ರಿಗೆ ಈಸಿ ಆಗುತ್ತೆ ಅದು. ಸೊ ನೀವು ಮಾಡ್ತೀರಾ? ಐ ಆಮ್ ಶೂರ್. ರೆಡಿ ಸರ್. ಈಗ ಶುರು ಆಗ್ತಾ ಇದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಒಂದಾಗೋಯ್ತು. ಸೂಪರ್. 2 ಮೂರಾಗೋಯ್ತು. ಫುಲ್ ಸ್ಟ್ರೆಚ್. Level 4 complete. ಜೋರ್ ಚಪ್ಪಾಳೆ ರೇಣುಕಾ ಅವ್ರಿಗೆ. ರೇಣುಕಾಚಾರ್ಯ ಅವರು 4 ಪಾಯಿಂಟ್ಗಳನ್ನ ತಗೊಂಡು 2ನೇ ರೌಂಡ್ಗೆ ಕ್ವಾಲಿಫೈ ಆಗಿದ್ದಾರೆ. ಹಾಗೆ 50,000 ರೂಪಾಯಿಗಳು ಅವ್ರದ್ದು ಹಾಕಿಸ್ಕೊಂಡಿದ್ದಾರೆ. ಸರ್ ಏನ್ ಸರ್ ಸ್ಟ್ರೆಚ್ ಅದು? ಅವ್ರು ಮಾಡುವಾಗ ಎಷ್ಟು ಈಸಿ ಅನಿಸ್ತು ಅಲ್ವಾ? ನಾನು ಮಾಡುವಪ್ಪ ಇದಾಗುತ್ತಾ? ದೀಪಿಕಾ ಅವ್ರು ಮಾಡ್ಬೇಕು ಬಹಳ ಕಷ್ಟ ಅನ್ಸ್ತು ನನಗೆ. ಅಲ್ಲ ದೀಪಿಕಾ ಅಮ್ಮ, ಅಯ್ಯೋ ನಾವು ಇದನ್ನ ಮಾಡೇ ಬಿಡ್ತೀವಿ ಅಂತಂದು ಈಸಿ ತಗೊಂಡೆ. ಬಟ್ ನಿಮ್ ಜೊತೆ ಆಡಿ ನಿಮ್ಮ ಸ್ಟೆಪ್ಸ್ ನೋಡಿ ನಾನು ಸ್ಟೆಪ್ಸ್ ಕಲ್ತ್ಬಿಟ್ಟೆ ಸರ್. ರೇಣುಕಾಚಾರ್ಯ ಅವ್ರದ್ದು ಸ್ಟೆಪ್ ರೆಡಿ. 1 2 3. ಅಂತ ಅದು. ರೇಣುಕಾಚಾರ್ಯ ಅವರು ಗೆದ್ದಿದ ತಕ್ಷಣ ನಿಮ್ಮ ಮನೆಯವ್ರು ಏನ್ ಕಿರ್ಚಿದ್ರು ಗೊತ್ತಾ ಸರ್? ಮೇಡಮ್ ಯಾಕೆ ಕಿರ್ಚಿದ್ ನೀವು? ಈಸಿಯಾಗಿ ಮಾಡಿದ್ರಲ್ಲ, ತುಂಬಾ ಖುಷಿ ಆಯ್ತು. ಇಷ್ಟು ಈಸಿಯಾಗಿ ಮಾಡಕ್ ಕಾರಣ ಅವರ ಸರ್? ಅಲ್ಲ 50,000 ಅಷ್ಟೇನಾ ಅಂತ ಒಳಗಿದೆ ಅವ್ರಿಗೆ. ಮನೇಲಿ ಸಖತ್ ಬಗ್ಸ್ ಕೆಲಸ ಮಾಡಿಸ್ತಾರ, ಅದಕ್ಕೆ ಅವೆಲ್ಲ ಇಲ್ಲ. ನಾನು ಜನರಿಗೆ ಅಷ್ಟೇ ಬೆಂಡ್ ಆಗೋದು. ನಾನು ಮತದಾರರಿಗಷ್ಟೇ, ನನ್ನ ಕಾರ್ಯಕರ್ತರು ಮತದಾರರಿಗಷ್ಟೇ ಬೆಂಡ್ ಆಗೋದು. ಫ್ಯಾಮಿಲಿಗೆಲ್ಲ ಬೆಂಡ್ ಆಗಲ್ಲ. ನೆವರ್. ದೀಪಿಕಾ ಅವ್ರೆ ಹೇಗೆ ಅನಿಸ್ತು? ಬಹುಶಃ ನಾನು ಇನ್ನೂ ಆಡ್ಬೋದಿತ್ತು. ಫೀಲ್ಸ್ ಬ್ಯಾಡ್ ಬಟ್ ಇಟ್ಸ್ ಓಕೆ. ಬ್ಯಾಡ್ ಲಕ್. ಇಟ್ಸ್ ಅ ಗೇಮ್. ಬ್ಯಾಡ್ ಲಕ್. ಸೂಪರ್ ಮಿನಿಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿದೆ. 1 ಮಿನಿಟಲ್ಲಿ ನಾವು ಎಷ್ಟು ಬೇಗ ಮಾಡಬೇಕು, ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈ ಸೂಪರ್ ಮಿನಿಟಲ್ಲಿ ನಾನು ಬಂದು ಕಲ್ತಿದ್ದೀನಿ. ಇಟ್ಸ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಆರ್ ಅ ಗ್ರೇಟ್ ಹೋಸ್ಟ್. ನಾನು ಸೂಪರ್ ಮಿನಿಟ್ ನೋಡ್ತಾ ಇದ್ದೆ ಆ್ಯಂಡ್ ತುಂಬ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ I felt really happy. Thank you very much. And ದೀಪಿಕಾ ಅವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಮಾಡಲಿಂಗ್ ಅಲ್ಲಿ ನಡೆಯೋದು ಹೇಗೆ ಅಂತ ನನಗೂ ರೇಣುಕಾಚಾರ್ಯ ಅವ್ರಿಗೆ ಹೇಳ್ಕೊಡ್ತಾರೆ. My God. ರೆಡಿ ಮ್ಯೂಸಿಕ್. ಓಯ್ ಕಳ್ಳ 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 ಚೀ ಕಳ್ಳ 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 ಓನ್ ಮತಾ ಇದೀಯಾ? ಅಮ್ಮ ವಾಕಿಂಗ್. ಲವ್ ಮತಾ ಇದೀನಿ. ಚೀ ಕಳ್ಳ 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 ಡಿ ಹಚ್ಚಿ ಕಳ್ಳ ಕಳ್ಳ ಲವ್ ಮತಾ ಇದೀಯಾ? ಲವ್ ಮತಾ ಇದೀನಿ. ಸೀಕ್ರೆಟ್ ಆಗೊಬ್ಬನ್ನ ತಕ್ಕೋಬಹುದು, ಇನ್ನೊಬ್ಳಿಗೆ ಗೊತ್ತಾದ್ರೆ ಏನ್ ಮಾಡೋದು? ಓಯ್ ಕಳ್ಳ 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 ಚೀ ಕಳ್ಳ 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 ಓನ್ ಮತಾ ಇದೀಯಾ? ಲವ್ ಮತಾ ಇದೀನಿ. ರೇಣುಕಾಚಾರ್ಯ, ಈಗ ನಿಮ್ಮ ಮನಿ ಟ್ರೀನ ನೋಡ್ಕೊಂಬೋಣ. ಮನಿ ಟ್ರೀ ಪ್ಲೀಸ್. ಸರ್, ಈಗ ನೀವು 50,000ದಲ್ಲಿದ್ದೀರಾ. ನೆಕ್ಸ್ಟ್ ಆಟ 1 ಲಕ್ಷಕ್ಕೆ 2, ಆಮೇಲೆ 3, 4, 5 ಲಕ್ಷದ ಆಟದಿಂದ ಒಂದು ಲಾಂಗ್ ಜಂಪು 10 ಲಕ್ಷಕ್ಕೆ. ಈ ದಾರಿಲಿ 3 ಲಕ್ಷಕ್ಕೆ ಒಂದು ಸೇಫ್ ಝೋನ್ ಇದೆ. ಆಮೇಲೆ ಈ 50,000ದಿಂದ 10 ಲಕ್ಷದವರೆಗೂ 3 ಲೈಫ್ ಲೈನು, ಅಂದರೆ 3 ಜೀವದಾನ ಇದೆ. ಜೊತೆಯಲ್ಲಿ ನಿಮಗೆ ಎಲ್ಲಾದರೂ ಆಟ ಬೇಡ ಸಾಕು ನನಗೆ ಅನ್ಸಿದ್ರೆ ಬ್ಲೂ ಪ್ರಿಂಟ್ ನೋಡೋಕ್ಕಿಂತ ಮುಂಚೆನೆ ನೀವು ತೀರ್ಮಾನನ ತಗೋಬೇಕು. ಸೊ ಈಗ ನಿಮ್ಮ 1 ಲಕ್ಷದ ಆಟ ನೋಡೋಣ. ರೆಡಿ ಸರ್? ಎಸ್. ಓಕೆ, ನೀಲಾಂಬರಿ
1 ಲಕ್ಷದ ಆಟ ಯಾವ ತಾಯಿ? ಬ್ಲೂ ಪ್ರಿಂಟ್ ಪ್ಲೀಸ್. ಗೆಲ್ಲೋ ರೇಸಲ್ಲಿ ಜೋಶಲ್ಲಿರೋ ರೇಣುಕಾಚಾರ್ಯ ಅವರ ಲಕ್ಷದ ಆಟ ಯಾವುದು? ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ನಿಮ್ಮ 1 ಲಕ್ಷದ ಆಟ ನೋಡೋಣ. ರೆಡಿ ಸರ್? ಎಸ್. ಓಕೆ ನೀಲಾಂಬರಿ, 1 ಲಕ್ಷದ ಆಟ ಯಾವ ತಾಯಿ? ಬ್ಲೂ ಪ್ರಿಂಟ್ ಪ್ಲೀಸ್. ಬನಾನಾ ನಿನ್ನ ಬಿಡಲಾರೆ. ಸೊಂಟಕ್ಕೆ ಸಖತ್ ಚಮಕ್ ನೀಡುವ ಆಟ ಇದು. ಸೊಂಟ ಬಳುಕಿಸಿ ಅಭ್ಯಾಸವಿದ್ರೆ ಈ ಆಟ ಶಾನೆ ಸುಲಭ. ಆಟಗಾರನ ಸೊಂಟಕ್ಕೆ ದಾರ ಕಟ್ಟಲಾಗುವುದು. ದಾರದ ತುದಿಯಲ್ಲೊಂದು ಬಾಳೆಹಣ್ಣಿದೆ, ಅಕ್ಕಪಕ್ಕದ ತುದಿಯಲ್ಲಿ ಕಿತ್ತಳೆ ಹಣ್ಣಿದೆ. ಈ 2 ಕಿತ್ತಳೆ ಹಣ್ಣುಗಳನ್ನು ಬಾಳೆಹಣ್ಣಿನಿಂದ ತಳ್ಳುತ್ತಾ ಹೂಪೊಳಗೆ ಹಾಕಬೇಕು. ಹೀಗೆ ಮಾಡಲು ಆಟಗಾರನಿಗಿರುವ ಸಮಯ 1 ಸೂಪರ್ ಮಿನಿಟ್, ಅಂದ್ರೆ ಕೇವಲ 60 ಸೆಕೆಂಡ್ಗಳು. ರೇಣುಕಾಚಾರ್ಯ ಅವರು, ಸ್ಟ್ರೆಚಿಂಗಲ್ಲಂತೂ ನೀವು ನಿಸ್ಸಿಮ್ರು. ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ನಾನು ಬಹುಶಃ ಈ ಆಟ ನೀರು ಕುಡ್ದಂಗೆ ಅನ್ಸ್ಬಿಟ್ಟಿದೆ ನನಗೆ. ಅಷ್ಟು ಕಾನ್ಫಿಡೆಂಟ್. ವಾವ್. ಈ ಆಟನ ಸುಮಾರು ಜನ ಮಿಸ್ ಮಾಡ್ಕೊಂಡಿದ್ದಾರೆ. ನನ್ನ ಕಡೆಯಿಂದ ಟಿಪ್ಸ್ ಏನು ಅಂದರೆ ಗುರಿ ಅಲ್ಲೇ ಇರಲಿ. ಈ ಕಡೆ ಬಂದರೆ ಮತ್ತೆ ಹೋಗೋದು ಬರೋದು ಕಷ್ಟ ಆಗ್ತದೆ. 1 ಲಕ್ಷದ ಆಟ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರೆಡಿ? The game begins in 3, 2, 1. ಬಾಳೆಹಣ್ಣಿಂದ ಕಿತ್ತಳೆ ಹಣ್ಣನ್ನು ಉರುಳಿಸ್ಕೊಂಡು ಹೋಗಿ ಆ ರಿಂಗ್ ಒಳಗೆ ಹಾಕಬೇಕು. ಹಾಕ್ತಾರ? ನೀರು ಕುಡ್ದಷ್ಟು ಸುಲಭ ಅಂತ ಹೇಳ್ತಿದ್ದಾರೆ ನಮ್ಮ ರೇಣುಕಾ ಅವರು. ಕಮ್ ಆನ್. ಓ ವೆರಿ ಗುಡ್. 32 seconds ಬ್ಯಾಲೆನ್ಸ್. ಗುಡ್ ಗೋಯಿಂಗ್. ಓ ಓ ಓ ಕಷ್ಟ ಆಗ್ತಾ ಇದೆ. 15 seconds. Level 5 phase. ನಿನ್ನೆ 2 ಹಾಕಿದ್ದೆ. ಈ ಆಟ ನೀವು ಸೋತಿರೋದ್ರಿಂದ ನಿಮ್ಮ ಒಂದು ಲೈಫನ್ನು, ಒಂದು ಜೀವದಾನವನ್ನು ಕಳ್ಕೊಂಡಿದ್ದೀರಿ. ಇನ್ನಿರೋದು 2. ನಿನ್ನೆ 2 ಹಣ್ಣನ್ನು ಒಳಗೆ ಹಾಕಿದೆ ಅಂತ ಹೇಳಿದ್ರಿ. ಯಾಕೆ? ಏನಾಯಿತು? ನಿನ್ನೆ ದಿವಸ ಭಾಳ ಸುಲಭವಾಗಿ ಹಾಕಿದ್ದೆ. ಈ ಮ್ಯೂಸಿಕ್ಕು ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಒಳಗಡೆ ಟೈಮ್ ಮುಗಿತಾ ಬಂತು. ಯಾಕಂದರೆ ನಾವು ಟೈಮ್ ಜೊತೆಗೆ ಆಟ ಆಡಬೇಕು. ವಿರೋಧ ಪಕ್ಷದವರು ಏನೋ ಪಿತೂರಿ ಮಾಡಿದ್ದಾರೆ ಅನ್ನೋ ಥರ ಹೇಳ್ತಾ ಇದ್ದಾರೆ ನನ್ನ ಹತ್ರ. ನಾವು ಟೈಮ್ ಜೊತೆಗೆ ಆಟ ಆಡಬೇಕು. ನಮ್ಮ ಜೊತೆ ಟೈಮ್ ಯಾವತ್ತೂ ಆಟ ಆಡಲ್ಲ ಸರ್. ಯೋಚನೆ ಮಾಡಬೇಕಾಗಿಲ್ಲ. ಇನ್ನು 2 ಲೈಫ್ ಇದೆ. ಇನ್ನು 2 ಲೈಫ್ ಇದೆ. ನೀರು ಕುಡ್ದಂಗೆ ಮಾಡ್ತೀರಾ. ದೀಪಿಕಾ, ನೀವು ಹೇಳಿದ್ರಿ ನೀವು ತುಂಬಾ ಚೆನ್ನಾಗಿ ಈ ಆಟನ ಪ್ರಾಕ್ಟೀಸ್ ಮಾಡಿದ್ರೆ ಆಡಿದ್ದೀರಾ ಅಂತ. ಏನ್ ಸರಿ ಮಾಡ್ಬೇಕು ಅವರು? ಸ್ವಲ್ಪ ಸ್ಟ್ರೆಚ್ ಮಾಡಲೇಬೇಕು. ಬಿಕಾಸ್ ಅದು 1 ಇಂಚ್ ಇದಿರುತ್ತೆ. ಸೊ ಅದನ್ನ ಫೋಕಸ್ ಮಾಡಿ ಹೊಡಿಬೇಕು ಅಷ್ಟೇ. ಬಿಕಾಸ್ ಅದು ಒಂದ್ಸತಿ ವೇವ್ ಆಗಿದ್ರೆ ಕಾಲು ಇನ್ನೂ ಸ್ಟ್ರೆಚ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಮಾಡ್ಬಿಡ್ಬೇಡಿ, ಬಿದ್ದೋಗ್ಬಿಡ್ತೀರಾ. ಸ್ವಲ್ಪ ಇಷ್ಟು ಮಾಡ್ಬಿಟ್ಟು ಇದು ತುಂಬಾ ವೇವ್ ಹೋಗ್ತಾ ಇದ್ರೆ ಆ ಬಾಲ್ ಅದು ಹೊಡಿಯೋಕ್ಕಾಗಲ್ಲ ಮೂಸಂಬಿಗೆ. ಸೊ ನೋಡೋಣ ಈಗ ಹೇಗೆ ಆಡ್ತಾರೆ ಅಂತ. ಓಕೆ, ಚಪ್ಪಾಳೆ. ಈಗ ನೀವು ಯೂಸ್ ಮಾಡ್ತಿರೋದು ನಿಮ್ಮ 2ನೇ ಲೈಫನ್ನು. ರೆಡಿ? ಎಸ್. ಲೈಫ್ ಬಾಯ್ ಲೈಫ್ ಚೇಂಜಿಂಗ್ ಗೇಮ್. The game begins in 3, 2, 1. Very good. Very good. Oh. ಟೈಮ್ ಇದೆ. ಹತ್ರ ಏನೋ ಬೇಗ ಬಂತು. ಈಗ ಹೇಗೆ ಆಗ್ತಾರೋ? ಫೋರ್ಸ್. ಓ ಒಂದು ಇನ್ನು 30 ಸೆಕೆಂಡ್ ಬ್ಯಾಲೆನ್ಸ್ ಇದೆ. ವೆರಿ ಗುಡ್. ಓ ವೆರಿ ಗುಡ್.
ಜೋರಾಗಿ 4. Level 5 fail. ಲಾಸ್ಟ್ ಚಾನ್ಸ್. ಸರ್, ನಿಮ್ಮ 2 ಲೈಫನ್ನು ನೀವು ಕಳ್ಕೊಂಡಿದ್ದೀರಾ. ಇದು ಫೈನಲ್. ನೆಕ್ಸ್ಟ್ ನೀವು ಯೂಸ್ ಮಾಡಿ. ಇವ್ರು ಕೊಟ್ಟ ಸಲಹೆ ಸರಿ ಇಲ್ವಾ? ಸರಿ ಇದೆ. ಫೋರ್ಸ್ ಬೇಕು. ನಾನು ಮೇಡಮ್ ಅವ್ರಿಗೆ ಕೇಳ್ತೀನಿ. ಮೇಡಮ್, ಆಡ್ಬೋದಾ ಈಗ? ಆಡ್ತಾರೆ ಅನ್ಸುತ್ತೆ. ಟಿಪ್ಸ್ ಏನಾಗ ಕೊಡ್ತೀರಾ? ಏನಿಲ್ಲ, ಸ್ವಲ್ಪ ಫಾಸ್ಟಾಗಿ ಆಡಬೇಕು. ಅದು ಸ್ವಿಂಗ್ ಆಗ್ತಿರುತ್ತಲ್ಲ, ಅದು ಕಷ್ಟ. ಚಂದನ್, ನೀವೇನು ಹೇಳ್ತೀರಾ? ಅದು ಸ್ವಿಂಗ್ ಸೆಂಟರಲ್ಲಿ ಆಗಲ್ಲ ಅಲ್ಲ, ಸೈಡಲ್ಲೆಲ್ಲ ಹೋಗುತ್ತೆ, ಅದಕ್ಕೆ ಸ್ವಲ್ಪ ಕಷ್ಟ ಇದೆ. ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಸೊ ಸ್ವಿಂಗ್ನ ಸೆಂಟ್ರಲ್ಲಿ ಯು ಶುಡ್ ಸ್ವಿಂಗ್ ಇಟ್. ಹೌದು, ಇದು ಅವ್ರ ಸಜೆಷನ್ ಸರ್. ಎಸ್. ಆ್ಯಂಡ್ ಅವರ ಲಾಸ್ಟ್ ಲೈಫ್. ಹೌದು. ಗುಡ್ ಲಕ್, ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಇದಕ್ಕೇನು ಮುಂಚೆ ಹೇಳಿದ್ದಾರೆ ರೇಣುಕಾ ಅವರು, ನಾನು ನಮ್ಮ ಮನೆಯವ್ರ ಮಾತು ಕೇಳಲ್ಲ ಅಂತ ಅಲ್ಲ. ಈ ಸಲ ಕೇಳ್ತೀರಾ ಇಲ್ವಾ? ಯಾವ ಸಂದರ್ಭದಲ್ಲಿ ಕೇಳ್ಬೇಕು ಅದು ಕೇಳ್ತೀನಿ, ಎಲ್ಲವೂ ಕೇಳಲ್ಲ ಸರ್. ಪಕ್ಕಾ ಪೊಲಿಟಿಷಿಯನ್ ಸರ್, ಪಕ್ಕಾ ಪೊಲಿಟಿಷಿಯನ್ ಸರ್. ಜೋರ್ ಚಪ್ಪಾಳೆ ರೇಣುಕಾ ಅವ್ರು. ಸರ್, ನೀವು ಟೆನ್ಷನ್ ಆಗ್ತಾ ಇದ್ದೀರಾ? ಟೆನ್ಷನ್ ಏನಿಲ್ಲ, ಟೆನ್ಷನ್ ಫ್ರೀಯಾಗಿ ಆಡಿ. ಖಂಡಿತ. ಈಗ ಹೋದ ಗೇಮಲ್ಲಿ ಒಂದು ಹಾಕಿದ್ದೀರಾ, 28 ಸೆಕೆಂಡ್ಗೆ ಹಾಕಿದ್ರಿ. ಅದೇ ಕಾನ್ಫಿಡೆನ್ಸ್ ಇಲ್ಲೂ ಇರಲಿ. ಇದು ಲಾಸ್ಟ್ ಚಾನ್ಸ್. ಎಸ್. ರೆಡಿ ಸರ್? ಎಸ್, ರೆಡಿ. The game begins in 3, 2, 1. ವೆರಿ ಗುಡ್. ಸ್ವಿಂಗು ಕರೆಕ್ಟ್ ಆಗಿದೆ. ಲಾಸ್ಟ್ ಲೈಫ್ ಅಲ್ಲಿ ಬಾಳೆಹಣ್ಣು ಆರೆಂಜು ಮಾಜಿ ಮಿನಿಸ್ಟ್ರಿಗೆ ಸಾಥ್ ಕೊಡತ್ತಾ? ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ವೆರಿ ಗುಡ್. 45 seconds. ಸ್ವಿಂಗ್ ನೋಡ್ಕೊಳ್ಳಿ ಸರ್. $25 seconds. Time is running out. ಇನ್ನು ಕಷ್ಟ ಆಗುತ್ತೆ. Game over. ನೆನ್ನೆ ದಿವಸ ಆಡಿದ್ದೆ. ರೇಣುಕಾ ಅವ್ರೆ, ಏನಾಯ್ತು? ನೀರು ಕುಡಿದಷ್ಟು ಸುಲಭ ಅಂತ ಹೇಳಿದ್ರಿ. ನೀರು ಕುಡಿಯೋಕ್ಕಿಂತ ಮುಂಚೆ ಭಾಳ ಸುಲಭ ಅಂತೀವಿ. ಆ ನೀರು ಕುಡಿಯೋ ಸಂದರ್ಭದಲ್ಲಿ ಕೆಲವೊಂದ್ಸರಿ ಕೆಮ್ಮು ಬರುತ್ತೆ, ಆ ನೀರೇ ಹೊರಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಇದು ಒಂದ್ಸರಿ ಮಿಸ್ ಹೊಡೆಯುತ್ತೆ. ಕರೆಕ್ಟ್ ಆದ ಮಾತು ಹೇಳಿದ್ರೆ, ಕೆಲವು ಸಾರಿ ಆಟಗಾರನ್ನ ತುಂಬಾನೇ ಫ್ರಸ್ಟ್ರೇಟ್ ಮಾಡೋ ಆಟ ಯಾವ್ದಾದ್ರು ಇದ್ರೆ ಅದು ಇದು. ಓವರ್ ಕಾನ್ಫಿಡೆನ್ಸು ಅನ್ನೋದು ಕೂಡ ಒಂದೊಂದ್ಸಲಿ ನಮ್ಮನ್ನ ಸೋಲೋ ತರ ಮಾಡ್ಬಿಡುತ್ತೆ. ಬಟ್ ಚೆನ್ನಾಗಿ ಆಡಿದ್ರಿ, ಅದ್ಭುತವಾಗಿ ಆಡಿದ್ರಿ, ಇಲ್ಲಿವರೆಗೂ ಆಡ್ಕೊಂಬಂದ್ರಿ. ಆದ್ರೆ ಒಂದೇ ಆಟಕ್ಕೆ 3 ಲೈಫನ್ನು ಕಳ್ಕೊಂಡ್ರಲ್ಲ, ಅದು ಸ್ವಲ್ಪ ನಮಗೆ ಜೀರ್ಣ ಆಗ್ತಿಲ್ಲ. ಗಣೇಶನ ಸಮಾಧಾನ ಮಾಡ್ಬಿಡೋದು. ಬಟ್ ಚೆನ್ನಾಗಿ ಆಡಿದ್ರಿ. ರೇಣುಕಾಚಾರ್ಯ ಅವರು ಗೆದ್ದಿರೋ ದುಡ್ಡು 50,000 ರೂಪಾಯಿಗಳು. ಸೂಪರ್ ಮಿನಿಟ್ ಬಂದು ಹೇಗೆ ಅನಿಸ್ತು ಸರ್? ಯಾವತ್ತು ಸಮಯ ನಮ್ಮನ್ನ ಕಾಯಲ್ಲ, ನಾವು ಸಮಯದಿಂದ ಓಡಬೇಕು. ಸಮಯದಿಂದ ಹೋದಾಗ ಒಬ್ಬ ವ್ಯಕ್ತಿ ಏನನ್ನಾದರೂ ಸಾಧನೆ ಮಾಡ್ಬೋದು. ಸಮಯಕ್ಕೆ ಮಹತ್ವ ಕೊಡಬೇಕು. ಸಮಯಕ್ಕೆ ಮಹತ್ವ ಕೊಡೋದಿದ್ರೆ ಬಹುಶಃ ಆ ವ್ಯಕ್ತಿಯ ಜೀವನವೂ ಸಹ ಹಿನ್ನಡೆ ಆಗುತ್ತೆ. ಯಾರು ಸಮಯ ಅತ್ಯಮೂಲ್ಯವಾದದ್ದು ಭಾವಿಸ್ತಾರೆ, ಖಂಡಿತ ಅವ್ರ ನಿಜ ಜೀವನದಲ್ಲಿ ಯಶಸ್ವಿ ಆಗ್ತಾರೆ ಅಂತ ನನ್ನ ಭಾವನೆ. ನಿಜವಾದ ಮಾತು. ರೇಣುಕಾಚಾರ್ಯ ಅವರು ಈ ಗೆದ್ದಿರೋ ದುಡ್ಡನ್ನ ಅವರು ಬಡ ಮಕ್ಕಳಿಗೆ ಮತ್ತೆ ಶಾಲೆಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದಾಗ್ಲಿ ಅವರ ಕರಿಯರ್ ಅಲ್ಲಿ, ಅವರ ಪೊಲಿಟಿಕಲ್ ಕರಿಯರ್ ಅಲ್ಲಿ ಕೂಡ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ದೀಪಿಕಾ ಕಾಮಯ್ಯ ಅವರು ಕೂಡ ಥ್ಯಾಂಕ್ ಯು ವೆರಿ ಮಚ್ ಪ್ರೋಗ್ರಾಮ್ ಬಂದಿದ್ದಕ್ಕೆ ಆ್ಯಂಡ್ ಆಡಿಯೋದಕ್ಕೆ. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೂ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ವಿದಾಯ ಹೇಳೋ ಸಮಯ. ಮುಂದಿನ ಶನಿವಾರ ಅಂದರೆ 9,950 ಮಿನಿಟ್ಗಳ ನಂತರ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿಮ್ಮ ಮನೆ ಹುಡುಗ ಚಿನ್ನದ ಗಣಿ ಗಣೇಶಿಂದ ನಿಮ್ಮೆಲ್ರಿಗೂ ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. Let us welcome beautiful Shruti Hariharan. Jamma 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 ja. Jamma 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 ja. Shanta Kumaran Shrishant. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ. Sir, Rahul drive. How? Main thing what he does is he does Super. Dhoni. अपना धोनी. Because not the stance, attitude.